ವೀಕ್ಷಕರೇ, ಈಗ ನಾನು ಗೌರಿಬಿದನೂರು ನಗರದ ಕೋರ್ಟ್ ರಸ್ತೆಯಲ್ಲಿ ಪುಟ್ಟಸ್ವಾಮಿಗೌಡ ಒಂದು ಆಫೀಸ್ ಬಳಿ ನಾನು ಬಂದಿದ್ದೀನಿ. ಮುಖ್ಯವಾಗಿ ನೀವು ಪಂಚಾಯತಿ ವೈಸು MLA ಪುಟ್ಟಸ್ವಾಮಿಗೌಡರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನ ನೀವು ನೋಡ್ತಾ ಇದ್ರಿ. ಸೊ ಇವತ್ತು MLA ಪುಟ್ಟಸ್ವಾಮಿಗೌಡ ಒಂದು ಆಫೀಸಲ್ಲಿ ಒಬ್ಬ ವ್ಯಕ್ತಿ ಸಮಸ್ಯೆ ಅಂತ ಬಂದರೆ ಯಾವ ರೀತಿ ಒಂದು ಸ್ಪಂದನೆ ಸಿಗುತ್ತೆ, ಆ ವ್ಯಕ್ತಿಗೆ ಪರಿಹಾರ ಅನ್ನೋದು ಯಾವ ಥರ ಸಿಗುತ್ತೆ ಅನ್ನೋ ಒಂದು ಗ್ರೌಂಡ್ ರಿಯಾಲಿಟಿ ನಿಮಗೆ ತಿಳಿಸುವಂಥ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ನಾನು ಗೌರಿಬಿದನೂರಿನ ಒಂದು ಆಫೀಸ್ಗೆ ನಾನು ಬಂದಿದ್ದೀನಿ. ಸೊ ಇವತ್ತು ನೀವು ನೋಡ್ತಾ ಇರ್ಬೋದು ಬ್ಯಾಕ್ಗ್ರೌಂಡಲ್ಲಿ ಸಾಕಷ್ಟು ಜನ ಈಗಾಗಲೇ ಸಮಸ್ಯೆನ ಕೇಳ್ಕೊಂಡು ಬಂದಿರತಕ್ಕಂಥದ್ದು. ಸೊ ಇವತ್ತು ಬಂದಿರತಕ್ಕಂಥ ಜನಗಳ ಹತ್ರ ನಾನು ಮಾತಾಡ್ಸೋ ಹೋಗ್ತೀನಿ. ಯಾವ ಸಮಸ್ಯೆಗಳು ಯಾವುದೇ ಸ್ಪಂದನೆ ಕೊಡ್ತಾ ಇರೋದನ್ನ ಕೂಡ ನಿಮಗೆ ತಿಳಿಸುವಂಥ ಪ್ರಯತ್ನ ಈ ಒಂದು ರಿಪೋರ್ಟ್ ಮುಖ ಮಾಡ್ಕೊಡ್ತೀನಿ. ವೀಕ್ಷಕರೇ, ಈಗ ಆಫೀಸ್ನ ಒಂದು ಮುಂಭಾಗ ಬರ್ತಿದ್ದಂಗೆ ನಮಗೆ MLA ಪುಟ್ಟಸ್ವಾಮಿಗೌಡರ ಒಂದು ಕಟ್ಔಟ್ ಕಾಣಿಸ್ತಾ ಇರ್ಬೋದು. KHP ಅಂತ ಹೇಳ್ಬಿಟ್ಟು KHP ನಿವಾಸ, KHP ಅವರ ಒಂದು ಸಿಂಬಲ್ ಕೂಡ ಇರುವಂಥದ್ದು. ಸೊ ಇಲ್ಲಿ ಬಂದು ನೋಡಿದಾಗ MLA ಅವರ ಒಂದು ಕಟ್ಔಟ್ ಒಂದು ಆಕರ್ಷವಾಗಿ ನಿಮಗೆ ಕಾಣಿಸ್ತಾ ಇರ್ತಕ್ಕಂಥದ್ದು. ಸೊ ಹಾಗೆ ಇಲ್ಲಿ ಮುಂದೆ ಬಂದರೆ ಮುಂಭಾಗಲಿರ್ತಕ್ಕಂಥದ್ದು. ಸೊ ಇಲ್ಲಿ MLA ಪುಟ್ಟಸ್ವಾಮಿಗೌಡರ ಒಂದು ಆಫೀಸ್ನ ಒಂದು ಎಂಟ್ರೆನ್ಸ್ ಆಗಿದೆ ವೀಕ್ಷಕರೇ. ಒಳಗಡೆ ಬಂದ ತಕ್ಷಣ ನಮಗೆ ಒಂದು ಅದ್ಭುತವಾದ ಒಂದು ರಿಸೆಪ್ಷನ್ ಒಂದು ಕ್ಯಾಬಿನ್ ಕೂಡ ಇರ್ತಕ್ಕಂಥದ್ದು. ಸೊ ಇಲ್ಲಿ ಮುಖ್ಯವಾಗಿ ಇಲ್ಲೊಬ್ಬ ರಿಸೆಪ್ಷನ್ ಕೂಡ ಇದ್ದಾರೆ. ಸೊ ಅವ್ರನ್ನ ಮಾತಾಡ್ತೀನಿ. ಸರ್ ನಮಸ್ಕಾರ. ಸರ್, ಮೊದಲನೇದಾಗಿ ಈ ಒಂದು ಆಫೀಸಲ್ಲಿ MLA ಅವರು ನಿಮ್ಗೆ ಯಾವ ಥರ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಬರುವಂಥ ವ್ಯಕ್ತಿಗಳು ನೀವು ಯಾವ ಥರ ರಿಸೀವ್ ಮಾಡ್ಕೋತೀರಾ ಅಂತ? ಸರ್, ಇಲ್ಲಿ ಬರುವಂಥವ್ರು ಎಲ್ಲರೂ ಏನೋ ಒಂದು ಕಷ್ಟಕ್ಕೆ ಅಂತಲೇ ಬಂದಿರ್ತಾರೆ. ಅವ್ರನ್ನ ಸಾಹೇಬರು ಫಸ್ಟು ಅವ್ರು ರಿಸೀವ್ ಮಾಡ್ಕೊಳ್ಳೋದು ಏನಂದರೆ, ಅವ್ರು ದೂರದಿಂದ ಬಂದಿರ್ತಾರೆ. ಫಸ್ಟ್ ಅವ್ರು ಕೇಳೋದೆ ನಾವು ಟಿಫನ್ನು ಅಥವಾ ಊಟ, ಏನು ಕಾಫಿ, ಟೀ, ಮಜ್ಜಿಗೆ ಆ ಥರದ್ದೆಲ್ಲ ಕೊಟ್ಟು ನಾವು ಸ್ವೀಕರಿಸ್ಕೋತೀವಿ. ಏನು ಬೇರೆ ವಿಚಾರ ಏನಿದ್ರು ಅವರು ಬಂದು ಇಲ್ಲಿ ನಮಗೆ ತಿಳಿಸ್ತಾರೆ. ಯಾವುದನ್ನ ವಿಚಾರ ಬೇಕು ಕೇಳಿದ್ರೆ ನಾವು ಅದಕ್ಕೆ ಫುಲ್ಫಿಲ್ ಆಗಿ ಗೈಡ್ ಮಾಡ್ತೀವಿ. ಇಲ್ಲ ಸರ್ಕಾರದ ಕೆಲಸದ ಮೇಲೆ ಬಂದಿದ್ದರೆ ಈ ರೀತಿ ಡಾಕ್ಯುಮೆಂಟ್ಸ್ ಏನಾದರೂ ಕೊಡಬೇಕು ಅಂತಂದ್ರೆ ಬಂದರೆ ನಾವು ರಿಸೀವ್ ಮಾಡ್ಕೊಂಡಿರ್ತೀವಿ. ಬಂದಿತ್ತು ಅದು ಕೊಟ್ಟಾದಮೇಲೆ ಸಾಹೇಬ್ರಿಗೆ ನಾವು ಇನ್ಫಾರ್ಮ್ ಮಾಡ್ತೀವಿ. ಮುಖ್ಯವಾಗಿ ಇಲ್ಲಿ ಈಗ ಫ್ರೀ ಬಸ್ ಪಾಸಸ್ ಕೊಡೋದು ಅಥವಾ ಬೇರೆ ಬೇರೆ ಒಂದು ವಿಚಾರದಲ್ಲಿಲ್ಲ, ನಿಮ್ಗೆ ಯಾವ ಥರ ಗೈಡ್ ಮಾಡ್ತಾರೆ ಅಂತ? ಸ್ಟೂಡೆಂಟ್ಸ್ಗೆ ಫಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸಿಗೆ ಬಂದಿದ ತಕ್ಷಣ ಅವ್ರನ್ನ ಆನ್ಲೈನಲ್ಲಿ ಅಪ್ಲಿಕೇಶನ್ಸ್ ಹಾಕ್ಸ್ಕೊಂಡು ನಾವು ಫಸ್ಟು ಒಂದು 2-3 ಡೇಸ್ ಒಂದು 50-100 ಜನದ ಒಂದೇ ಇದರಲ್ಲಿ ಬ್ಯಾಚಲ್ಲಿ ತೊಗೊಳ್ತೀವಿ. ಅದು ಸ್ವೀಕರಿಸಾದ್ಮೇಲೆ ನಾವು ಆನ್ಲೈನಲ್ಲಿ ನಾವೇ ಸ್ಟೂಡೆಂಟ್ಸ್ಗೆ ಬಸ್ ಪಾಸ್ ಮಾಡಿಸ್ಕೊಂಡು ಖುದ್ದಾಗಿ ಇನ್ ಕೇಸ್ ಅವ್ರು ದೂರ ಇದ್ದರೆ ನಮ್ಮ ಸ್ಟಾಫ್ಸು ಎಲ್ಲ ಹೋಬ್ಲೀಸ್ ವೈಸ್ ಇದ್ದಾರೆ, ಅವ್ರವ್ರ ಮನೆಗೆ ನಾವೇ ಕೂಡ ತಲುಪಿಸ್ಕೊಟ್ಟಿದ್ದೀವಿ ಸರ್. MLA ಅವರು ನಿಮ್ಗೆ ಎಸ್ಪೆಷಲಿ ರಿಸೆಪ್ಷನ್ಗೆ ಯಾವ ರೀತಿಯ ಜವಾಬ್ದಾರಿಗಳನ್ನ ನಿವಾರಿಸಬೇಕು ಅಂತ ಹೇಳ್ತಾರೆ? ಸಾಹೇಬ್ರು ಹೇಳಿದ್ದಾರೆ, ಏನಾದರೂ ಡಾಕ್ಯುಮೆಂಟ್ಸ್ ಮಾಡಿಕೊಡ್ಬೇಕು ಅಂತಂದರೆ ನಾವೇ ಖುದ್ದಾಗಿ ಹೋಗಿ ಅವ್ರು ಗೈಡ್ ಮಾಡಿ ತಾಲೂಕು ಆಫೀಸ್ ಆಗಲಿ ಬೇರೆ ಕಡೆ ಆಗಲಿ ನಾವೇ ಅವ್ರನ್ನ ಕಳಿಸ್ಕೊಡ್ತೀವಿ ಸರ್. ವೀಕ್ಷಕರೇ, ಈಗ ನೀವು ರಿಸೆಪ್ಷನ್ ಕ್ಯಾಬಿನ್ ನೋಡಿದ್ರೆ ಅದೇ ರೀತಿ ಒಳಗಡೆ ಬಂದರೆ ಹಾಲಲ್ಲಿ ಸೊ ಅದ್ಭುತವಾದ ಒಂದು ಸೋಫಾ ವ್ಯವಸ್ಥೆ ಕೂಡ ಈ ಸಾರ್ವಜನಿಕರು ಕೂತ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಅದೇ ರೀತಿ ಮುಂದೆಗಡೆ ಬಂದರೆ ಇಲ್ಲಿ MLA ಅವರು ಕೂತ್ಕೊಳ್ಳುವಂಥ ಕ್ಯಾಬಿನ್ ಇಲ್ಲಿ ಅಂದರೆ ಹಾಲಲ್ಲಿ ಸಾರ್ವಜನಿಕ ಸಮಸ್ಯೆಗಳನ್ನ ಆಲಿಸೋದಕ್ಕೋಸ್ಕರ ಇಲ್ಲಿ ಸೆಟಪ್ ಮಾಡಿಕೊಂಡಿರ್ತಕ್ಕಂಥದ್ದು. ಸೊ ಇಲ್ಲಿ ಎಲ್ಲ ನೋಡ್ತಿರ್ಬೋದು ತಾವು, ಇಲ್ಲೆಲ್ಲ ಕೂತ್ಕೊಳ್ಳೋದಕ್ಕೆ ಸಾರ್ವಜನಿಕರು ಕೂತ್ಕೊಳ್ಳೋದಕ್ಕೆ ಒಂದು ಸೋಫಾ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಸೊ ಅಚ್ಚುಕಟ್ಟಾದ ಒಂದು ವಾತಾವರಣ ಕೂಡ ನಿರ್ಮಿಸ್ತಕ್ಕಂಥದ್ದು. ಸೊ ಅದೇ ರೀತಿ ಹಂಗೆ ಮುಂದೆ ಬಂದರೆ ಇಲ್ಲಿ ಅದ್ಭುತವಾದ ಒಂದು ದೇವರ ಒಂದು ಕೋಣೆ ಕೂಡ ಇರ್ತಕ್ಕಂಥದ್ದು. ಎಸ್. ಸೊ ಅದೇ ರೀತಿ ನೀವು ಮುಂದೆ ಬಂದರೆ ಇಲ್ಲಿ ನೋಡ್ಬೋದು ಡೈನಿಂಗ್ ಹಾಲು, ಈ ಕಡೆ ಕಿಚನ್ನು. ಸೊ ನೀವು ಈಗ ಡೈನಿಂಗ್ ಹಾಲಿಂದ ರೈಟಿಂಗ್ ನೋಡಿದ್ರೆ ಇಲ್ಲಿ MLA ಅವರು ಒಂದು ಸಪ್ರೇಟ್ ಒಂದು ಪ್ರೈವಸಿಯಾಗಿ ಒಂದು ಡಿಸ್ಕಸ್ ಮಾಡೋದಕ್ಕೆ, ಸಮಸ್ಯೆನ ಡಿಸ್ಕಸ್ ಮಾಡೋದಕ್ಕೆ ಅಥವಾ ಸಾರ್ವಜನಿಕರಿಗೆ ಒಂದು ಮೀಟಿಂಗ್ ಮಾಡೋದಕ್ಕೆ ಒಂದು ಕ್ಯಾಬಿನ್ ಕೂಡ ಇರ್ತಕ್ಕಂಥದ್ದು ತಾವು ಗಮನಿಸ್ಬೋದು. ಇಲ್ಲಿ ವೀಕ್ಷಕರೇ, ಇಲ್ಲಿ MLA ಪುಟ್ಟಸ್ವಾಮಿಗೌಡರು ಕೂತ್ಕೊಳ್ಳುವಂಥ ಒಂದು ಕ್ಯಾಬಿನ್ ಆಗಿದೆ. ಸೊ ಇಲ್ಲಿ ಬಂದಂಥ ಸಾರ್ವಜನಿಕರು ಒಳಗಡೆ ಒಬ್ಬೊಬ್ಬರಾಗಿ ತಮ್ಮ ಸಮಸ್ಯೆಗಳನ್ನ ಇಂಡಿಪೆಂಡೆಂಟ್ ಆಗಿ ಹೇಳ್ಕೊಳ್ಳುವಂಥ ಒಂದು ವ್ಯವಸ್ಥೆ ಕೂಡ ಕಲ್ಪಿಸಿಕೊಟ್ಟಿದ್ದಾರೆ. ಸೊ ಈ ಒಂದು ಸಪ್ರೇಟ್ ಒಂದು ಕ್ಯಾಬಿನಲ್ಲಿ MLA ಅವರ ಜೊತೆ ಸಮಸ್ಯೆಗಳನ್ನ ಒಂದು ಪರಿಹಾರವನ್ನು ಕಂಡುಕೋಬಹುದಾಗಿದೆ. ವೀಕ್ಷಕರೇ, ನಾನು ಈಗ ಪ್ರೆಸೆಂಟು MLA ಅವರ ಒಂದು ಆಫೀಸಲ್ಲಿದ್ದೀನಿ. ಮುಖ್ಯವಾಗಿ ಇವತ್ತು MLA ಅವರು ನಾನಾ ಕಾರಣಗಳಿಂದ ಸ್ವಲ್ಪ ಹೊರಗಡೆ ಇದ್ದಾರೆ. ಅಂದರೆ ಶಂಕುಸ್ಥಾಪನೆಗಳು, ಉದ್ಘಾಟನೆಗಳು ಜೊತೆಗೆ ವಿವಿಧ ರೀತಿಯ ಒಂದು ಕಾರ್ಯಕ್ರಮಗಳು ಭಾಗಿಯಾಗಿರೋದ್ರಿಂದ ಇವತ್ತು ಪ್ರೆಸೆಂಟ್ ಇಲ್ಲ. ಆದರೆ MLA ಅವರು ಇಲ್ಲದೇ ಇದ್ರು ಕೂಡ ಇಲ್ಲಿ ಆಫೀಸಲ್ಲಿ ಯಾವುದೇ ಕಾರ್ಯಗಳು ನಿಲ್ಲಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಇಲ್ಲಿ ಸ್ಟಾಫ್ ಇರ್ಬೋದು ಮತ್ತು ಇಲ್ಲಿರೋ ಒಂದು ಸಿಬ್ಬಂದಿ ಇರ್ಬೋದು ಎಲ್ಲ ನೀಟಾಗಿ ಒಂದು ಪ್ರೋಸೆಸ್ ಮಾಡ್ಕೊತಾ ಇರೋದು ನೀವು ನೋಡ್ತಾ ಇರ್ಬೋದು. ಸೊ ಮುಖ್ಯವಾಗಿ MLA ಅವರ ಒಂದು ಏನು ಅನ್ಕೊಂಡಿದ್ದಾರೆ ಕ್ಷೇತ್ರನ ಅಭಿವೃದ್ಧಿ ಮಾಡ್ಬೇಕಂತೇಳಿ ಆ ಒಂದು ಪ್ರೋಸೆಸ್ಸಲ್ಲಿ ಇಲ್ಲಿನ ಸಿಬ್ಬಂದಿಗಳು 100% ಎಫರ್ಟ್ ಆಗಿ ಮಾಡ್ತಿರ್ತಕ್ಕಂಥದ್ದು. ಸೊ ಇವತ್ತು ಇಲ್ಲಿ ಗ್ರೌಂಡ್ ರಿಯಾಲಿಟಿಯಲ್ಲಿ ಏನೇನು ಒಂದು ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳೋಕೆ ಸಾರ್ವಜನಿಕರು ಬಂದಿದ್ದಾರೆ. ಸೊ ಅದನ್ನೆಲ್ಲ ನಿಮಗೆ ತಿಳಿಸುವಂಥ ಪ್ರಯತ್ನ ಈ ಒಂದು ರಿಪೋರ್ಟಲ್ಲಿ ಮಾಡ್ಕೊಡ್ತೀನಿ ವೀಕ್ಷಕರೇ. ತಾತ, ನಿಮ್ಮದು ಹೆಸರೇನು, ಯಾವ ಊರಿಂದ ಬಂದಿದ್ದೀರಾ, ಏನು ಸಮಸ್ಯೆ ಇಟ್ಕೊಂಡು ಬಂದಿದ್ದೀರಾ? అదే జమీన్ కోసమే వచ్చినాము. జమీను మాకు చేసిలే, ఇటుకు 2 ఏళ్ళు అయిపోయింది వాళ్ళకి చేసి ఇచ్చి. సోమవాళ్ళు ఏమో చేసి అన్నాడు చెప్తా ఉన్నాడు. ఈ మధ్య వాళ్ళు మాకు చేసికుండా రేపు మాపు వ్యాపారం పెడదాము, దుడ్లు ఇప్పిస్తాము అవి ఏమండ్రి అదన్నా చేయండి అంటే అదే చేయరు. ఇగో చేసిస్తాం అంటేనే మాకు అన్యాయం చేస్తూ ఉండరు. ఇంట్లో ఆఫీస్లో ఏం చెప్తా ఉండరు?
ఆఫీస్లో అడిగిన వాళ్ళే లేరు కదా మా తాతకు పోనీ సరే మేమంతా సెట్ చేస్తాం మీకు ఎలా అంటారు ఆఫీస్లో. ఒకనాడు ఇతను మీటింగ్కి వస్తుంది సోమవారం పాపం చెప్పా చూడపా దుడ్డేసే జవాబుదారు నాది వాళ్ళ జమీన్లు వాళ్ళకి చేసేయండి అంటే వీళ్ళు దబాయిస్తూ ఉంటారు. ఏమే ఈసారి ఎమ్మెల్యే సాహెబ్లకు మళ్ళీ చెప్తారా? మన చెప్పాకే వచ్చింది ఇక తెచ్చినాను ఇచ్చేస్తాను. ఇక చూడు ఆయన పేరుకి జమీన్ అయ్యింది ఇది మొదటిది ఏమే ఇచ్చేసి స్వామి ఈ పరిస్థితిలో ఉంది మాకు నువ్వు చేసిచ్చిడి మధ్యవాళ్ళు మాది వెంకటాపురం దీపాలయాత్ర వెంకటాపురం ఏమే ఇట్లా చేసిండారు సార్ చెప్దామంటేనే వచ్చింది. ಸರ್ ತಮ್ಮದು ಯಾವ ಊರು, ತಮ್ಮ ಹೆಸರೇನು, ಇಲ್ಲಿ ಯಾವ ಸಮಸ್ಯೆ ಇಟ್ಕೊಂಡು ಬಂದಿರ? ಸರ್ ನಮ್ಮದು ಚಿಲುಮನಹಳ್ಳಿ, ದೀಪಾವಳಿ ಹೋಬಳಿ, ಗೋರಿಂದನ ತಾಲೂಕು. ನಾವು ಶಾಸಕರ ಹತ್ರ ಕೆಲಸ ಇತ್ತು ಅಂತ ಬಂದ್ವಿ, ಆದ್ರೂ ನಮಗೆ ಏನು ತೊಂದರೆ ಇಲ್ದಿರ ನಮ್ಮ ಕೆಲಸ ಮಾಡಿಕೊಡ್ತಾ ಇದ್ದಾರೆ. ಎಲ್ಲ ಸರ್ ಚೆನ್ನಾಗಿದೆ. ಎಲ್ಲರೂ ಯಾರೋ ಒಬ್ರು ಇರ್ತಾರೆ, ಈಗ ಬಂದಿದ ತಕ್ಷಣ ಏನು ನಿಮ್ಮ ಸಮಸ್ಯೆ ಅಂತಾರೆ, ಇಂಥ ಸಮಸ್ಯೆ ಅಂದರೆ ಅದು ಬಗೆಹರಿಸಿ ಕಳಿಸ್ತಾರೆ. ನಮಗೇನು ಅಂಥ ತೊಂದರೆ ಏನಾಗಲಿಲ್ಲ. ಏನು ಹೇಳ್ತೀರಾ ಶಾಸಕರ ಬಗ್ಗೆ? ಒಳ್ಳೆ ಶಾಸಕರು ಸರ್. ನಮಗೆ ನಮ್ಮೂರಿಗೆಲ್ಲ ರೋಡ್ಗಳು ಎಲ್ಲ ಹಾಕಿದ್ರು, ಎಲ್ಲ ಚೆನ್ನಾಗಿದೆ. ಅನುದಾನ ಎಲ್ಲ ಚೆನ್ನಾಗಿ ತಂದಿದ್ದಾರೆ ನಮ್ಮೂರಿಗೆ. ಇವತ್ತಿಗೆ 25 ವರ್ಷದಿಂದ ನಮ್ಮೂರು ರೋಡೇ ಹಾಕಿರಲಿಲ್ಲ, ಸ್ಟಾರ್ ರೋಡ್ ಅನ್ನೋದೇ ನೋಡಿರಲಿಲ್ಲ. ಈಗ ಸ್ಟಾರ್ ರೋಡ್ ಆಗಿದೆ, CC ರೋಡ್ ಆಗಿದೆ, ಎಲ್ಲ ಕೆಲಸಗಳು ಆಗಿದೆ ಸರ್ ನಮ್ಮೂರಿಗೆ. ಏನು ಕುಂದು ಕೊರತೆ ಏನೂ ಇಲ್ಲ, ಚೆನ್ನಾಗಿದೆ. ತಮ್ಮ ಹೆಸರು, ತಾವು ಯಾವ ಊರು ಸರ್? ಸರ್ ನಮ್ಮ ಹೆಸರು ಅಶ್ವಥ್ ನಾರಾಯಣ್ ವಿ ಅಂತ. ನಮ್ಮದು ದೀಪಾವಳಿ ಗ್ರಾಮ ಪಂಚಾಯತಿ ಒದ್ದೇನಹಳ್ಳಿ. ಸರ್ ತಾವು ಏನು ಸಮಸ್ಯೆಗೆ ಇಲ್ಲಿ ಬಂದಿದ್ದೀರಿ ಸರ್? ಸರ್ ನಾವು ಏನು ಸಮಸ್ಯೆಗಂದರೆ ನಾವು ಮೊದಲು ಬೇರೆ ಪಾರ್ಟಿಯಲ್ಲಿದ್ವಿ. ಹಲವು ಕಾರಣಗಳಿಂದ ನಮ್ಮ ಶಾಸಕರು ಮಾಡ್ತಾ ಇರೋ ಕೆಲಸಗಳಿಂದ ಜನಪರ ಕಾರ್ಯಗಳನ್ನು ಮೆಚ್ಚಿಬಿಟ್ಟು ನಾವು ಪಕ್ಷಕ್ಕೆ ಸೇರ್ಪಡೆ ಆಗಿದ್ವಿ. ನಮ್ಮದು ಸಮಸ್ಯೆ ಅನ್ನೋದೇನಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಆಫೀಸ್ ಹತ್ರ ಬಂದರೆ ಇಲ್ಲಿರೋ ಸ್ಟಾಫ್ ಆಗ್ಬೋದು, ನಮ್ಮ ಶ್ರೀನಿವಾಸ್ ಗೌಡ ಸಾಹೇಬ್ರಾಗ್ಬೋದು ನಮ್ಗೆ ಚೆನ್ನಾಗಿ ಸ್ಪಂದಿಸ್ತಾರೆ. ನಮ್ಮೂರಲ್ಲಿ ಹಲವಾರು ವರ್ಷಗಳು 25 ವರ್ಷದಿಂದ ರಸ್ತೆನೇ ಇರಲಿಲ್ಲ. ಮೊನ್ನೆ ರೀಸೆಂಟಾಗಿ ಸರ್ ನಮ್ಗೆ ಹಿಂಗೆ ರಸ್ತೆ ಇಲ್ಲ ನಮ್ಮ ಊರಿನಾಗ ಅಂತ ಹೇಳಿದ್ದಕ್ಕೆ 13.5 ಲಕ್ಷದ ನಮಗೆ ಒಂದು ವರ್ಕ್ ಆಗಿದೆ, ಪ್ರೋಸೆಸ್ ನಡೀತಲೂ ಇದೆ. ಒಂದು ಅಂಗನವಾಡಿ ದುರಸ್ತಿಗೆ ಬಿದ್ದಿತ್ತು, ಹೇಳಿದ್ದಕ್ಕೆ ಅದಕ್ಕೂ 2 ಲಕ್ಷ ರೂಪಾಯಿ ಇದು ಮಾಡಿಬಿಟ್ಟು TPS ಇದರಲ್ಲಿ ಅದನ್ನು ಮಾಡಿಕೊಟ್ಟಿದ್ದಾರೆ. ಒಳ್ಳೆ CC ರಸ್ತೆಗಳಾಗ್ತಾ ಇದ್ದೇವೆ. ಯಾರೇ ಜನ ಬಂದರೂ ಸಮೇತ ಸ್ಪಂದಿಸ್ತಾ ಇದ್ದಾರೆ. ಒಂದು ಸಾಮಾನ್ಯ ಸೌಜನ್ಯಯುತವಾದ ಶಾಸಕರು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಒಟ್ಟಾರೆ ಶಾಸಕರ ಒಂದು ಅಭಿವೃದ್ಧಿ ಕೆಲಸ ನೋಡಿದಾಗ ತಾಲೂಕಿನ ನೋಡಿದಾಗ ಈ ಇಡೀ ತಾಲೂಕಲ್ಲಿ ನೋಡಿದಾಗ ನಮ್ಮದು ಮೊನ್ನೆ ರೀಸೆಂಟಾಗಿ ಒಂದು ನಾಯಕರದ್ದು ಒಂದು ಬ್ಯಾಂಕ್ದು ಒಂದು ಚುನಾವಣೆ ನಡೆಯಿತು ನಮ್ಮದು. ಇಡೀ ತಾಲೂಕೆಲ್ಲ ನಾವು ಒಂದು 100 ಶೇರ್ಗಳಿದ್ದು ಓಡಾಡಿದ್ವಿ. ಯಾವುದೇ ಒಂದು ಊರಿಗೆ ಹೋದಾಗೂ ಸಮೇತ ಎಲ್ಲಿನೂ ರೋಡ್ ಆಗಿಲ್ಲ ಅನ್ನೋದು ನಾವು ನೋಡಲಿಲ್ಲ ಸರ್. ಆ ರೀತಿಯಾಗಿ CC ರಸ್ತೆ ಆಗ್ಬೋದು, ಟಾರ್ ರೋಡ್ ಆಗ್ಬೋದು, ಆ ರೀತಿ ಜನಪರ ಕಾರ್ಯಕ್ರಮಗಳು ಎಲ್ಲ ಕಾರ್ಯಗಳು ಕೆಲಸಗಳು ಅವ್ರು ಮಾಡಿದ್ದಾರೆ. ಇನ್ನು ಬೇರೆ ಕಡೆ ಎಲ್ಲ ಉಳಿದಿದ್ದವು ಅವ್ರ ಶಾಸಕರ ಗಮನಕ್ಕಿಲ್ಲ, ನಮ್ಮ ಸಾರ್ ಗಮನಕ್ಕೆ ತಂದರೆ ಅವನ್ನು ಫಿಲಪ್ ಮಾಡ್ತಾರೋ ಅನ್ನೋ ಭರವಸೆ ನಮಗಿದೆ. ವೀಕ್ಷಕರೇ, ಈಗ MLA ಅವ್ರ ಆಫೀಸಲ್ಲಿ ಫಸ್ಟ್ ಫ್ಲೋರ್ ನಾನು ಬಂದಿದ್ದೀನಿ. ಸೊ ಫಸ್ಟ್ ಫ್ಲೋರ್ ನೀವು ಬಂದಾಗ ನೋಡಿದ್ರೆ ಇಲ್ಲಿ ಫಸ್ಟ್ ಫ್ಲೋರಲ್ಲಿ ಈ ಕಡೆ ಗಣಕಯಂತ್ರ ವಿಭಾಗ ಅಂದರೆ ಕಂಪ್ಯೂಟರ್ ಸೆಕ್ಷನ್ ಇರ್ತಕ್ಕಂಥದ್ದು. ಸೊ ಇಲ್ಲಿ ಸಮಸ್ಯೆಗಳು ಮತ್ತು ಯಾವುದೇ ವಿಚಾರಕ್ಕೆ ಬಂದ ಹಾಗೆ ಇಲ್ಲಿ ಒಂದು ಕಂಪ್ಯೂಟರ್ದಲ್ಲಿ ಲೆಟರ್ ಹೆಡ್ ಎಲ್ಲ ರೆಡಿ ಆಗುವಂಥದ್ದು ಮತ್ತು ಬೇರೆ ಬೇರೆ ಒಂದು ವಿಚಾರಗಳು ಇದಾಗುತ್ತೆ, ನೀವು ತಾವು ನೋಡ್ಬೋದು. ಸೊ ಮುಖ್ಯವಾಗಿ ಕಂಪ್ಯೂಟರ್ ಸೆಕ್ಷನಲ್ಲಿ ಆಲ್ಮೋಸ್ಟ್ ಆಲ್ MLA ಅವ್ರು ಸಂಬಂಧಪಟ್ಟಿದ್ದಂತಹ ಎಲ್ಲ ಫೈಲ್ಗಳು ಇಲ್ಲಿ ಮೂವ್ ಆಗುತ್ತೆ. ಇಲ್ಲಿಂದ ಎಲ್ಲ ರೀತಿಯ ಕೆಲಸಗಳು ಕೂಡ ನಡೀತಕ್ಕಂಥದ್ದು. ವೀಕ್ಷಕರ, ಈಗ ನೋಡಿದ್ರೆ ಗಣಕಯಂತ್ರ ವಿಭಾಗ ನೋಡಿದ್ರಿ, ಅದೇ ರೀತಿ ಇಲ್ಲಿ ಬಂದರೆ ಇಲ್ಲಿ ಕೂಡ ಅತ್ಯುತ್ತಮವಾದ ಒಂದು ಆಸನದ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಇಲ್ಲಿ ಕೂಡ ಒಂದು ಫಸ್ಟ್ ಫ್ಲೋರಲ್ಲಿ. ಅದೇ ರೀತಿ ನೀವು ಒಳಗಡೆ ಬಂದರೆ ಇಲ್ಲಿ ಒಂದು ಸೋಷಿಯಲ್ ಮೀಡಿಯಾ ಟೀಮ್ ಹ್ಯಾಂಡಲ್ ಮಾಡೋದಕ್ಕೋಸ್ಕರ ಇಲ್ಲಿ ಒಂದು ಸ್ಪೆಷಲ್ ಆದ ಒಂದು ಜಾಗನ ಇಲ್ಲಿ MLA ಅವರು ಕಲ್ಪಿಸ್ಕೊಟ್ಟಿರ್ತದ್ದು. ಸೊ ಇಲ್ಲಿ ಬಂದರೆ ಸೋಷಿಯಲ್ ಮೀಡಿಯಾ ಟೀಮ್ ಕೂಡ ಇಲ್ಲಿ ಇರ್ತಕ್ಕಂಥ ನೀವು ನೋಡ್ತಾ ಇರ್ಬೋದು. ಸೊ MLA ಅವರು ಏನೇ ಮೂವ್ಮೆಂಟ್ ಮಾಡಿದ್ರು ಕೂಡ ಈ ಒಂದು ಸೋಷಿಯಲ್ ಮೀಡಿಯಾ ಟೀಮ್ ಒಂದು ಹ್ಯಾಂಡಲ್ ಮಾಡ್ತಾ ಇರ್ತಕ್ಕಂಥ ಅವರ ಒಂದು ಸೋಷಿಯಲ್ ಮೀಡಿಯಾ KSP ಒಂದು ಫೌಂಡೇಶನ್ ಇರ್ಬೋದು, KSP ಒಂದು ಸ್ಪೆಷಲ್ ಒಂದು ಸೋಷಿಯಲ್ ಮೀಡಿಯಾದ ಹ್ಯಾಂಡಲ್ ಮಾಡೋಂಥವ್ರು ಇವರು. MLA ಅವರು ಯಾವ ಥರ ಹ್ಯಾಂಡಲ್ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಸರ್ ನಮಗೆ ಅವ್ರು ಮಾಡೋ ಅಭಿವೃದ್ಧಿ ಎಲ್ಲ ವೀಡಿಯೋಸ್ ಮಾಡಿ ಕ್ಯಾಪ್ಚರ್ ಮಾಡೋದು ಅಂತ ಹೇಳೋರೆ. ಅದೆಲ್ಲ ಕ್ಯಾಪ್ಚರ್ ಮಾಡಿ ನಾವು ಸೋಷಿಯಲ್ ಮೀಡಿಯಲ್ಲಿ ಬಿಡ್ತಾ ಇರ್ತೀವಿ ಸರ್. ಆಮೇಲೆ ಜನಗಳ ಅಭಿಪ್ರಾಯ ಆಗಿರ್ಬೋದು, ಅವ್ರಿಗೇನಾದರೂ ತೊಂದರೆ ಆಗಿರ್ಬೋದು, ಇಲ್ಲ ಏನಾದರೂ ಫೆಸಿಲಿಟಿ ಏನಾದರೂ ಸಿಕ್ಕಿರ್ಬೋದು, ಅದೆಲ್ಲ ಕ್ಯಾಪ್ಚರ್ ಮಾಡಿ ನಾವು ಸೋಷಿಯಲ್ ಮೀಡಿಯಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ ಸರ್. ನಮಗೆ ರಿಯಾಲಿಟಿ ಶೂಟ್ ಮಾಡೋಕ್ಕೆ ಹೇಳೋರೆ, ಬೇರೆಯವ್ರ ಥರ ಫೇಕ್ ವೀಡಿಯೋಸ್ ಮಾಡಬಾರ್ದು ಅಂತ ಹೇಳೋರು ಸರ್. ಅವ್ರು ಏನು ಮಾಡೋರೆ ಅದೇ ಶೂಟ್ ಮಾಡಿ ಅದೇ ಕ್ಯಾಪ್ಚರ್ ಮಾಡಿ ಅಂತ ಹೇಳೋರು ಸರ್. ಜನಗಳಿಗೆ ರಿಯಾಲಿಟಿ ಏನು ಬೇಕು, ಅವ್ರು ನಿಜವಾಗಿ ಅಭಿಪ್ರಾಯಗಳನ್ನು ತಿಳ್ಕೊಂಡು ಅವೆಲ್ಲ ಕ್ಯಾಪ್ಚರ್ ಮಾಡಿ ಸೋಷಿಯಲ್ ಮೀಡಿಯಲ್ಲಿ ಹಾಕಕ್ಕೆ ಹೇಳೋರು ಸರ್. ನಾವೊಂದು 2 ಇದ್ದೀವಿ ಸರ್. ಎಸ್ ಸರ್, ಅವರೆಲ್ಲೆಲ್ಲ ಹೋಗ್ತಾರೆ, ಎಲ್ಲ ನಾವೇ ಕ್ಯಾಪ್ಚರ್ ಮಾಡ್ತಾ ಇರ್ತೀವಿ ಸರ್. ಹಂಗೆ ಮುಂದೆ ಬಂದರೆ ಇಲ್ಲಿ ನಿಮಗೆ ಸಭಾಂಗಣ ಅಂದರೆ MLA ಅವರು ಒಂದು ಸ್ಪೆಷಲ್ ಸಭಾಂಗಣ ಕೂಡ ಇಲ್ಲಿ ನಿರ್ಮಿಸಿಕೊಂಡಿರ್ತಕ್ಕಂಥದ್ದು. ಇಲ್ಲಿ ನೋಡ್ಬೋದು. ಸೊ ಸುಸಜ್ಜಿತವಾಗಿ ಈ ಒಂದು ಸಭಾಂಗಣದಲ್ಲಿ ಒಂದು ಕುರ್ಚಿ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು.
ವೀಕ್ಷಕರೇ, ಈಗ ನೀವು ನೋಡ್ಬೋದು ಇಲ್ಲಿ ಒಂದು ಸಭಾಂಗಣ, ಎಸ್ಪೆಷಲಿ MLA ಪುಟ್ಟಸ್ವಾಮಿ ಗೌಡರು ಇಲ್ಲಿ ಆಫೀಸರ್ ಜೊತೆಗೆ ಮೀಟಿಂಗ್ ಮಾಡೋದಕ್ಕಿರ್ಬೋದು, ಅಥವಾ ಪ್ರೆಸ್ ಕಾನ್ಫರೆನ್ಸ್ಗಳು ಮಾಡೋದಕ್ಕಿರ್ಬೋದು, ಅಥವಾ ಬಣದಲ್ಲಿ ಲೀಡರ್ಗಳ ಜೊತೆ ಮಾತಾಡೋದಕ್ಕಿರ್ಬೋದು. ಸೊ ಮುಖ್ಯವಾಗಿ ಒಂದು ಹೈಲಿ ಒಂದು ಮ್ಯಾಟ್ರ್ಗಳನ್ನೆಲ್ಲ ಡಿಸ್ಕಸ್ ಮಾಡೋದಕ್ಕೆ ಈ ಒಂದು ಸಭಾಂಗಣ ಬಳಸ್ಕೊಳ್ತಾ ಇರ್ತದೆ. ತಾವು ನೋಡ್ತಾ ಇರ್ಬೋದು, ಒಂದು ಅದ್ಭುತವಾದ ಒಂದು ಆಸನದ ವ್ಯವಸ್ಥೆ ಕೂಡ ಇರ್ತಕ್ಕಂಥದ್ದು, ಅಲ್ಲಿ MLA ಅವರು ಕೂತ್ಕೊಳ್ಳೋದಂಥ ಒಂದು ಕ್ಯಾಬಿನ್ ಕೂಡ ಇರ್ತಕ್ಕಂಥದ್ದು. ವೀಕ್ಷಕರೇ, ಈಗ MLA ಅವರ ಆಫೀಸ್ ಬಳಿ ಅಂದರೆ MLA ಪುಟ್ಟಸ್ವಾಮಿ ಗೌಡರ ಆಫೀಸ್ ಬಳಿ ನಾನಿದ್ದೀನಿ. ಸೊ ಇಲ್ಲಿ ಬಂದಿರುವಂತಕ್ಕಂಥ ಸಾರ್ವಜನಿಕರು ತಮ್ಮ ಪರಿಹಾರಗಳನ್ನ ಯಾವ ಥರ ಕಂಡುಕೊಳ್ತಿದ್ದಾರೆ ಅಂತ ಒಂದು ಲೈವ್ ರಿಯಾಲಿಟಿ ನಿಮಗೆ ಕೊಡ್ತಾ ಇದ್ದೀನಿ ವೀಕ್ಷಕರೇ. ಸರ್ ನಮಸ್ಕಾರ, ನಿಮ್ಮದು ಯಾವ ಊರು ಮತ್ತು ಯಾವ ಒಂದು ಸಮಸ್ಯೆಗೆ ಇಲ್ಲಿಗೆ ಬಂದಿರಿ ಅಂತ? ನಮ್ಮದು ಕುರುಡಿ ಅಂತ ಹೇಳ್ಬಿಟ್ಟು ಈ ತಾಲೂಕಿನ ಒಂದು ಲಾಸ್ಟ್ ಬಾರ್ಡ್ರ್ ನಮ್ಮೂರು. ನನ್ನ ಹೆಸರು ಪ್ರಸನ್ನ ಅಂತ ಹೇಳ್ಬಿಟ್ಟು, ಲಕ್ಷ್ಮೀ ಪ್ರಸನ್ನ ಅಂತ. ನಾವೊಂದು ಸ್ಕೂಲ್ ವಿಷಯಕ್ಕೋಸ್ಕರ LKG ಬೇಕು ಅಂತ ಹೇಳ್ಬಿಟ್ಟು ನಾವು ಅಪ್ರೂವಲ್ ಕೊಟ್ಟಿದ್ವಿ, ಅದರಿಂದ ಬಂದಿಲ್ಲ. ಅದಕ್ಕೆ ಸಾಹೇಬ್ರಿಂದ ನಾವು ಅದಕ್ಕೊಂದು ಡಿಮ್ಯಾಂಡ್ ಹಾಕೋಣ ಅಂತ ಬಂದಿದ್ದೀವಿ. ಇಲ್ಲಿ ಯಾವ ಥರ ಸ್ಪಂದನೆ ಕೊಡ್ತಾ ಇದ್ದಾರೆ ನಿಮ್ಮ ಸಮಸ್ಯೆ? ನಮಗೆ ಇಲ್ಲಿ ನಮ್ಮನೆ ಇದ್ದಂಗಿದೆ. ಏನು ನಾವು ಅಂದರೆ ಎಲ್ಲನೂ ಪ್ರೀತಿಯಿಂದ ಮಾತಾಡಿಸ್ತಾರೆ, ಅದೇನೋ ಸಮಸ್ಯೆಗಳು ಕೇಳ್ತಾರೆ ಏನೋ, ಅದಕ್ಕೆ ಅವರು ಪರಿಹಾರನೂ ನಮಗೆ ಇದು ಮಾಡಿಕೊಡ್ತಾರೆ. ನಿಮ್ದು ಯಾವ ಊರು? ಸರ್ ನಮ್ಮದು ಕುರುಡಿ ಗೌರಿಬಿದನೂರು ತಾಲೂಕು ಹೊಸೂರು ಹೋಬಳಿ. ನಾವು ಸ್ಕೂಲಲ್ಲಿ ಮಾಜಿ SDMC ಅಧ್ಯಕ್ಷರಾಗಿದ್ವಿ. ಆವಾಗೂ ಕೂಡ ನಮ್ಮ ಶಾಸಕರ ಕಡೆಯಿಂದ ಸುಮಾರು ಸ್ಕೂಲು ಬಿಲ್ಡಿಂಗ್ಸು ಅನುದಾನಗಳು ಕೊಟ್ಟಿದ್ದಾರೆ. ಹಾಗೂ ನಮ್ಮ ಗ್ರಾಮಕ್ಕೂ ಒಳ್ಳೆಯ ಕಾಮಗಾರಿಗಳು ಮಾಡ್ತಾಯಿದ್ದಾರೆ. ಹಾಗೂ ತಿರ್ಗಾ ರೋಗಿಗಳಿಗೆ ಎಮರ್ಜೆನ್ಸಿ ಅಂದರೆ ಫ್ರೀ ಆ್ಯಂಬುಲೆನ್ಸ್ ಸೌಲಭ್ಯ ಕೊಡ್ತಾಯಿದ್ದಾರೆ. 24 ಅವರಲ್ಲಿ ಎಷ್ಟೊತ್ತಲ್ಲ ಕಾಲ್ ಮಾಡಲಿ, ನಮ್ಮ ಸಿದ್ದರಾಜಣ್ಣವರಾಗ್ಬೋದು, ಶ್ರೀನಿವಾಸ ಗೌಡ್ರು ಸಾಹೇಬರಾಗ್ಬೋದು, ನಮ್ಮ ಶಾಸಕರಾಗ್ಬೋದು, ಎಲ್ಲರೂ ತುಂಬ ಭಾಳ ಸ್ಪಂದನೆ ಕೊಡ್ತಾಯಿದ್ದಾರೆ. ಅವ್ರಿಗೆ ತುಂಬ ಧನ್ಯವಾದಗಳು. ಇಂಥ ಶಾಸಕರು ನಮಗೆ ಸಿಕ್ಕಿರೋದು ನಮ್ಮ ಪುಣ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಹೆಸರೇನು? ನಮ್ಮ ಕುಂಜಿಕ್ನಳ್ಳಿ. ಕುಂಚಿಕ್ನಳ್ಳಿನ? ಏನು ಸಮಸ್ಯೆಗೆ ಬಂದು? ಏನು ಸರ್, ಇದು ಪೆನ್ಷನ್ ಇಲ್ಲ, 80 ವರ್ಷ ಆದರೂ ಪೆನ್ಷನ್ ಇಲ್ಲ. ಅದಕ್ಕೆ MLA ಹತ್ರ ಬಂದಿದ್ದೀವಿ, ಏನೇನು ಮಾಡಿಕೊಡ್ತಾರೆ ಅಂತ ನೋಡ್ತಾ ಇದ್ದೀವಿ. ನಮ್ಮದು ಇಲ್ಲ, ನಮ್ಮ ಮಿಸ್ಸಸ್ಸು ಇಲ್ಲ, ಕೇಳೋಣ ಅಂತ ಬಂದಿದ್ದೀವಿ. ಅದಕ್ಕೆ ಏನು ಹೇಳ್ತಾರೋ ನೋಡೋಣ. ವೀಕ್ಷಕರೇ, ಈ ಒಂದು MLA ಅವರ ಆಫೀಸಲ್ಲಿ ಮುಖ್ಯವಾಗಿ ಒಬ್ಬ ವ್ಯಕ್ತಿನ ನಾನು ಮಾತಾಡ್ತೀನಿ. ಯಾಕೆಂತಂದರೆ ಈ ಆಫೀಸಲ್ಲಿ ಅವರು ಅತಿ ಮುಖ್ಯ ಆಗ್ತಾರೆ. ಬಿಕಾಸ್ ಯಾಕಂದರೆ MLA ಅವರ ಒಂದು ಪರ್ಸನಲ್ ಸೆಕ್ರೆಟರಿ ಕೂಡ ಕಾರ್ಯನಿರ್ವಹಿಸ್ತಿದ್ದಾರೆ. ಸೊ ಈ ಒಂದು ಆಫೀಸಲ್ಲಿ ಒಬ್ಬ ವ್ಯಕ್ತಿ ಸಮಸ್ಯೆ ಅಂತ ಬಂದಾಗ ಯಾವ ರೀತಿ ಸ್ಪಂದನೆ ಸಿಗುತ್ತೆ ಅನ್ನೋದು ಒಂದು ರಿಯಾಲಿಟಿ ನೀವು ಆಗಲಿಂದ ನೋಡ್ತಾ ಇದ್ದೀರಾ. ಸೊ ಅದ್ರ ಜೊತೆಗೆ ಇವಾಗ ಅವ್ರನ್ನೇ ಮಾತಾಡ್ಸೋಂಥ ಪ್ರಯತ್ನ ಮಾಡ್ತೀನಿ. ಸರ್ ನಮಸ್ಕಾರ. ಸರ್ ಮೊದಲನೇದಾಗಿ MLA ಅವರ ಆಫೀಸಿಗೆ ಒಬ್ಬ ವ್ಯಕ್ತಿ ಸಮಸ್ಯೆ ಅಂತ ಬಂದಾಗ ಯಾವ ರೀತಿ ಸ್ಪಂದನೆ ಸಿಗುತ್ತೆ ನೀವು ನೋಡ್ದಂಗೆ, ಅಥವಾ ನೀವು ಜೊತೆಲಿ ಪ್ರತಿನಿತ್ಯ ನೋಡ್ತಿರ್ತೀರಾ, ಏನು ಅನಿಸುತ್ತೆ ಸರ್? ಈ ಒಂದು ನಮ್ಮ ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ KH ಪುಟ್ಟಸ್ವಾಮಿಗೌಡರವರ ಈ ಒಂದು ಗೃಹ ಕಚೇರಿಯಲ್ಲಿ ನಾವು ಎಲ್ಲ ರೀತಿಯ ಒಂದು ಕಾರ್ಯವೈಖರಿಗಳನ್ನು ನಾವೇ ಪರ್ಸನಲ್ಲಾಗಿ ಇಲ್ಲಿ ನಿಂತು ಮಾಡೋದ್ರಿಂದ ಪ್ರತಿನಿತ್ಯ ಇಲ್ಲಿ ಬರುವಂಥ ರೈತರುಗಳಿಗಿರ್ಬೋದು, ಸಾರ್ವಜನಿಕರಿಗಿರ್ಬೋದು, ಯಾವ ನಮ್ಮ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಯಾರೊಬ್ಬ ವ್ಯಕ್ತಿ ಬಂದು ಸಹ ಇಲ್ಲಿ ಕೂರಿಸಿ ಮಾತಾಡಿಸಿ ಅವರ ಸಮಸ್ಯೆಗಳನ್ನ ಆಲಿಸಿ ಇಮ್ಮಿಡಿಯೇಟ್ ಅವಾಗಲೇ ಸಹ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗನೆ ಅವ್ರ ಕೆಲಸಗಳನ್ನ ಪೂರ್ತಿ ಕಂಪ್ಲೀಟ್ ಆಗೋ ರೀತಿಯಲ್ಲಿ ನಾವು ನಿಂತು ಮಾಡಿಸ್ತೀವಿ. ಜೊತೆಗೆ ಏನಾದರೂ ಅಕಸ್ಮಾತ್ ಕೇಸು ವಗೇರೆ ಇದ್ದರೆ ಅದ್ರ ಬಗ್ಗೆ ಲೀಗಲಾಗಿ ಚೆಕ್ ಮಾಡೋದಕ್ಕೆ ಅಧಿಕಾರಿಗಳಿಗೆ ನಾವು ಸಹ ಹೇಳ್ತೀವಿ. ಲೀಗಲ್ಗೆ ಇದ್ರೆ ಅಷ್ಟೇ ಮಾಡೋದಕ್ಕೆ ಮತ್ತು ಇದನ್ನು ಮಾಡಿಕೊಡ್ತೀವಿ. ಇನ್ನು ಪೊಲೀಸ್ ಸ್ಟೇಷನ್ದು ಯಾವುದೇ ಥರದ್ದು ಕೇಸ್ ಆಗಲಿ ಇನ್ನೊಂದಾಗಲಿ ಆಗದೆ ಇರೋ ರೀತಿಯಲ್ಲಿ ನೋಡಿಕೊಂಡು ಆದಷ್ಟು ಅಲ್ಲೇ ಪೊಲೀಸ್ ಸ್ಟೇಷನಲ್ಲೇ ಬಗೆಹರಿಸಿ, ಇಬ್ಬರನ್ನು ಕೂರಿಸಿ ಬಗೆಹರಿಸಿ, ಯಾವುದೇ ಕೇಸು ವಗೇರೆ ಮತ್ತು ಇನ್ನೊಂದು ಆಗದೆ ಇರೋಂಗೆ ಮತ್ತು ದುಡ್ಡು ಸಹ ಖರ್ಚಾಗದಿರೋಂಗೆ ಅವರ ಕೆಲಸ ಕಾರ್ಯಗಳನ್ನ ಬಗೆಹರಿಸ್ಕೊಳ್ಳೋ ರೀತಿಯಲ್ಲಿ ನಾವು ನಿಂತು ಅವರ ಎಲ್ಲ ಪ್ರತಿ ಹೆಜ್ಜೆಲ್ಲೂ ನಿಂತು ಅವ್ರ ಕೆಲಸ ಕಂಪ್ಲೀಟ್ ಆಗೋ ತನಕ ನಾವು ನಿಂತು ಮಾಡಿಸ್ಕೊಡ್ತಿದ್ದೀವಿ. ಸೊ ಮುಖ್ಯವಾಗಿ ಶಾಸಕರು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅನ್ನೋ ತತ್ವದಲ್ಲಿ ಇವತ್ತು ಆಡಳಿತ ಮಾಡ್ತಾ ಇದ್ದಾರೆ. ಯಾಕೆ ನಾವು ಕ್ಷೇತ್ರ ಎಲ್ಲ ಒಂದು ಪರ್ಯಟನೆ ಮಾಡಿದ್ರಿಂದ ಸಾಕಷ್ಟು ಒಂದು ಪಾಸಿಟಿವ್ ವೈಬ್ ಅನ್ನೋದು ಕೂಡ ಕಾಣಿಸ್ತು. ಮುಖ್ಯವಾಗಿ ಈ ಒಂದು ಆಫೀಸಲ್ಲಿ ಈಗ ಸಾಮಾನ್ಯವಾಗಿ ಯಾವುದೇ ಆಫೀಸಲ್ಲಿ ಹೋದಾಗ ಆ ಬಣ್ಣದವರೇ ಜಾಸ್ತಿ ಹೆಚ್ಚಾಗಿ ಬರ್ತಿರ್ತಾರೆ. ಸೊ ಈ ಒಂದು ಆಫೀಸಲ್ಲಿ ನಾನು ನೋಡ್ದಂಗೆ ಒಂದಷ್ಟು ಜನ ಬೇರೆ ಬೇರೆಯವರೆಲ್ಲ ಬರ್ತಾ ಇದ್ರು. ಸೊ ದಿನನಿತ್ಯ ಯಾವ ಥರ ಒಂದು ಜನಗಳು ಬರ್ತಾ ಇರ್ತಾರೆ ಸರ್? ನಾವು ನಮ್ಮ ಶಾಸಕರ ಆದೇಶ ಏನಂದರೆ ಎಲ್ರಿಗೂ ಸಹ ಒಂದು ಸಮನಾದ ಒಂದು ನ್ಯಾಯ ಸಿಗಬೇಕು. ಸಾಮಾಜಿಕ ನ್ಯಾಯ ಮತ್ತು ಸಾಮಾಜಿಕ ಒಂದು ಆರ್ಥಿಕತೆಯಲ್ಲಿರ್ಬೋದು, ಯಾವುದೇ ಡೆವಲಪ್ಮೆಂಟ್ಸಲ್ಲಿ ಇರ್ಬೋದು. ನಮಗೆ ಓಟ್ ಎಲ್ಲಿ ಬಂದಿದೆ ಜಾಸ್ತಿ ಆ ಥರ ಲೆಕ್ಕ ಹಾಕಿಲ್ಲ ಯಾವತ್ತು ಶಾಸಕರು. ಯಾವ ಜಾತಿ, ಯಾವ ಮತ, ಯಾವ ಪಕ್ಷ, ಯಾವುದೇ ಭೇದ ಭಾವ ಇಲ್ಲಿ ಒಂದು ದಿವಸನೂ ಸಹ ನಾವು ನಡ್ಕೊಂಡಿಲ್ಲ. ಒಬ್ಬ ರೈತ ಚಡ್ಡಿನಲ್ಲಿ ಅರ್ಧವಾಗಿದ್ದು ಸಹ ಬಂದಿದ್ರು ಸಹ ಅವ್ರನ್ನ ಅಲ್ಲಿ ಕೂರಿಸಲ್ಲ, ಇಲ್ಲಿ ಕೂತ್ಕೊಳ್ಳಿ ಅಂತ ಹೇಳೋದಿಲ್ಲ, ಪಕ್ಕದಲ್ಲಿ ಕೂರಿಸ್ತೀವಿ. ನಿಮ್ಮ ಸಮಸ್ಯೆ ಏನು ಅಂತ ಆಲಿಸ್ತೀವಿ. ಅವರು ಏನಾದರೂ ಅರ್ಜಿ ತೊಗೊಂಬಂದಿದ್ರೆ ರೇಷನ್ ಕಾರ್ಡ್ ಇರ್ಬೋದು, ಅವ್ರದ್ದೇನೋ ತಿದ್ದುಪಡಿ
ತಿದ್ದುಪಡಿದಿರ್ಬೋದು, ಕೇಸ್ದಿರ್ಬೋದು, ಯಾವುದೇ ಖಾತೆ ಇರ್ಬೋದು, ಜಮೀನು ಹತ್ರ ಒಂದು ಸಮಸ್ಯೆಗಳಾದರೆ ಎಷ್ಟೋ ರೈತರುಗಳಿಗೆ ಹುಣಸೆಕಾಯಿ ಉದುರಿಸ್ಬೇಕಾದ್ರೆ ತರಲೆ ಮಾಡಿ ಕೇಸ್ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಅಂಥವೆಲ್ಲ ನಿಂತು ಆ ಸಣ್ಣದು ಅಂತೇಳಿ ನಾವು ಇದು ಮಾಡೋಕ್ಕಲ್ಲ, ಒಂದು ತಿಪ್ಪೆ ಹಾಕೋದ್ರಲ್ಲಿ ಸಹ ಒಂದು ಗಲಾಟೆ ಮಾಡ್ಕೊಂಡು ಬಂದಿರ್ತಾರೆ. ಅದು ಸಹ ತಿಪ್ಪೆ ಹಾಕೊಳ್ಳೋದು ಯಾರ ಜಾಗ, ಅವ್ರದ್ದು ಏನಿದೆ ಪರಿಶೀಲನೆ ಮಾಡಿ ಪೊಲೀಸ್ನವ್ರನ್ನ ಸ್ಥಳಕ್ಕೆ ಕಳಿಸ್ತೀವಿ, VA ಕಳಿಸ್ತೀವಿ, PDO ಕಳಿಸ್ಕೊಡ್ತೀವಿ. ಒಂದು ಯಾವುದೋ ಒಂದು ಕಾಂಪೌಂಡ್ ಇರ್ಬೋದು, ಚರಂಡಿನಲ್ಲಿ ಗಲಾಟೆ ಮಾಡ್ಕೊಂಡಿದ್ದಾರೆ, ಬದು ಹಾಕೋದ್ರಲ್ಲಿ ಗಲಾಟೆ ಮಾಡ್ಕೊಂಡಿರ್ತಾರೆ. ಯಾವುದೂ ನೆಗ್ಲೆಕ್ಟ್ ಮಾಡೋದಿಲ್ಲ. ಸಣ್ಣ ಒಂದು ರೇಷನ್ ಕಾರ್ಡಿಂದ ಹಿಡಿದು ಅವರ ಒಂದು ಏನು ಜಾತಿ ಪ್ರಮಾಣ ಪತ್ರ ಕೊಟ್ಟಿದ್ದು ವಿಳಂಬ ಆಗಿದೆ ಅಂದರೆ ಅದು ಸಹ ಕೇಸ್ ವರ್ಕರ್ಗೆ ಖುದ್ದಾಗಿ ನಾವು ಕಚೇರಿ ಕಾಲ್ ಮಾಡಿ ಯಾಕೆ ವಿಳಂಬ ಆಯಿತು, ಎಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, ಏನೋ ಸರ್ವರ್ ಪ್ರಾಬ್ಲಮ್ ಇದ್ದರೆ ಲೇಟ್ ಮಾಡಿರ್ತಾರೆ ಅಷ್ಟೇ. ಮಿಕ್ಕಿದ್ದು ಯಾವುದಕ್ಕೂ ಸಹ ಲೇಟ್ ಮಾಡಿಸಲ್ಲ, ಇಮ್ಮಿಡಿಯೇಟ್ ಕೊಡ್ತೀವಿ. ಮತ್ತು ಯಾವುದೇ ಒಂದು ಮಗುಗೆ ಶಾಲೆಗೆ ದಾಖಲಾತಿ ಮಾಡೋದ್ರ ಮುಖಾಂತರ, ಮಗುಗೆ ಏನಾದರೂ ಒಂದು ಸಮಸ್ಯೆ ಇದ್ದರೆ, ಸ್ಕೂಲಲ್ಲಿ ಏನಾದರೂ ಸಮಸ್ಯೆ ಇದ್ದರೆ, ಮತ್ತು ಯಾರೇ ಒಂದು ಪೇರೆಂಟ್ಸ್ಗಳಿಗೆ ಅಲ್ಲಿ ಏನಾದ್ರು ತೊಂದರೆ ಆಯಿತು ಅಂದರೆ ಟೀಚರ್ಸ್ಗಾಗಲಿ BOSರ್ಗಾಗಲಿ ಯಾವುದೇ ಒಂದು ಸಣ್ಣ ಒಂದು ಎಲ್ಲ ಇಲಾಖೆಯೂ ಸಹ ಈ ರೀತಿ ಭೇದ ಭಾವ ಮಾಡಿರಲ್ಲ. ಮೊನ್ನೆ ತಾನೇ ಇನ್ನು ರೀಸೆಂಟಾಗಿ ನಮಗೆ ರೈತರಿಗೆ ಒಂದು ಸವಲತ್ತು ಕೊಡೋದು ಒಂದು ಕಾರ್ಯಕ್ರಮ ಮಾಡಿದ್ರು. ಒಂದು 5-6 ಸಾವಿರ ಜನ ಸೇರಿಸಿ ನಮ್ಮ ಶಾಸಕರು ರೈತರಿಗೆ ಏನು ಫಲಾನುಭವಿಗಳಿಗೆ ಯಾವ ರೀತಿ ಸವಲತ್ತು ಕೊಡಬೇಕು, ಯಾವ ಫಲಾನುಭವಿಗೆ ಏನು ಸಿಗಬೇಕು ಅನ್ನೋದನ್ನ ಪರಿಶೀಲನೆ ಮಾಡಿ ಎಲ್ಲ ಅಧಿಕಾರಿಗಳಿಗೂ ಪೂರ್ವಭಾವಿ ಸಭೆ ಮಾಡಿ ಯಾವ ಫಲಾನುಭವಿ ಎಷ್ಟೆಷ್ಟು ಇದನ್ನು ಅರ್ಹತೆ ಇರ್ತಾರೆ, ಯಾವುದಕ್ಕೆ ಏನೇನು ಕೊಡಬೇಕು ಅನ್ನೋದ್ರ ಬಗ್ಗೆ ಪಾರದರ್ಶಕವಾಗಿ ಎಲ್ಲೂ ಒಂದು ಸಣ್ಣ ವ್ಯತ್ಯಾಸ ಸಹ ಆಗದಿರಂಗೆ ಒಂದು ಗುಂಡ್ಸೂಜಿವಷ್ಟು ಅದರಲ್ಲಿ ವ್ಯತ್ಯಾಸ ಆಗಿಲ್ಲ. ಈ ವಿರೋಧಿಗಳಿಗೆ ಅದನ್ನು ಮಾತಾಡೋದಕ್ಕೆ ಏನೂ ಅವಕಾಶ ಸಿಕ್ಕಿಲ್ಲ. ಆ ರೀತಿ ಒಂದು ಕಾರ್ಯಕ್ರಮನ ನಮ್ಮ ಶಾಸಕರು ಮಾಡಿಕೊಟ್ಟಿದ್ದಾರೆ. ನಮಗೂ ಅವರ ಆದೇಶ ಏನಿದೆ ಅಂದರೆ ಯಾರು ಯಾವ ಜಾತಿ ಇಲ್ಲ, ಮತ ಇಲ್ಲ, ಪಕ್ಷ ಇಲ್ಲ, ಭೇದ ಭಾವ ಇಲ್ಲ. ನಮ್ಮಲ್ಲಿ ಯಾರು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದಾರ, BJPಗೆ ಹಾಕಿದಾರ, JDSಗೆ ಹಾಕಿದಾರ, ಒಬ್ಬ ವ್ಯಕ್ತಿನ ಇದುವರೆಗೂ ಕೇಳಿದ್ದ ಒಂದು ನಿದರ್ಶನ ಇಲ್ಲಿ ನಮ್ಮ ಆಫೀಸರ್ ಕಚೇರಿಯಲ್ಲಿ ಸಿಕ್ಕಿಲ್ಲ. ಎಲ್ಲ ಬಂದವರಿಗೆಲ್ಲ ಕೆಲಸ ಕಾರ್ಯಗಳು ಸುಗಮವಾಗಿ ಆಗ್ತಾ ಇದ್ದಾವೆ. ಈ ನಿಟ್ಟಿನಲ್ಲಿ ನಾವು ಇವತ್ತು ಕ್ಷೇತ್ರದ ಅಭಿವೃದ್ಧಿನಲ್ಲಿ ನಾವೆಲ್ಲ ಕೈ ಜೋಡಿಸಿ ಶಾಸಕರ ಆದೇಶ ಏನಿದೆ ಅವರ ಆದೇಶದ ಪ್ರಕಾರ ನಾವೆಲ್ಲ ನಡ್ಕೊಂಡು ಹೋಗ್ತಾ ಇದ್ದೀವಿ. ಒಂದು ಯಾವುದೋ ಒಂದು ಬಡ ಒಬ್ಬರು ಮನೆಯಲ್ಲಿ ಯಾರೋ ಡೆತ್ ಆದರೆ, ಇಮ್ಮಿಡಿಯೇಟ್ ಸಾವಾದರೆ ಅವ್ರಿಗೆ ಗುಂಡಿ ತೆಗ್ಸೋದಕ್ಕೂ ಸಹ ಸಮಸ್ಯೆಗಳು ಇರ್ತವೆ. ಇಲ್ಲ ಬಾಡಿನಲ್ಲಿ ಹಾಸ್ಪಿಟ್ಲಿಂದ ಅವ್ರ ಮನೆಗೆ ಸಾಗಿಸ್ಕೊಳ್ಳೋದಕ್ಕೂ ದುಡ್ಡು ಕಾಸು ಕೊಡೋಕ್ಕೆ, ವೆಹಿಕಲ್ ಬಾಡಿಗೆ ಕೊಡೋದಕ್ಕೂ ಸಹ ಇರೋದಿಲ್ಲ. ಅಂಥ ಒಂದು ಇದನ್ನು ನಮ್ಮ ಕಚೇರಿ ಹುಡುಗರೆಲ್ಲ ಗಮನ ಇಟ್ಟು ಇಮ್ಮಿಡಿಯೇಟ್ ಅವರೇ ಹೋಗಿ ನಿಂತು JCB ತೊಗೊಂಡೋಗಿ ಅವ್ರಿಗೆಲ್ಲ ರೀತಿ ಸಹಕಾರ ಮಾಡಿ ಸಾವನ್ನು ಸಂಪೂರ್ಣವಾಗಿ ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ವ್ಯವಸ್ಥೆ ಮಾಡಿಕೊಟ್ಟು ಬಂದಿರೋಂಥ ನಿದರ್ಶನಗಳು ನಮ್ಮಲ್ಲಿ ಸಾಕಷ್ಟಿದೆ. ಅಪೋಸಿಟ್ ಕ್ಯಾಂಡಿಡೇಟ್ಗಳು, ನಂತರ ಒಂದು ಕೆಲವು ಕ್ಷೇತ್ರದ ಜನರು ಕೂಡ ಒಂದು MLA ಅವ್ರ ಬಗ್ಗೆ ಆರೋಪ ಮಾಡ್ತಿರ್ತಕ್ಕಂಥದ್ದು, ನಿಮ್ಮ ಮೇಲೆ ಒಂದು ಕೂಡ ಆರೋಪ ಮಾಡ್ತಿರ್ತಕ್ಕಂಥ ಏನಂತಂದರೆ MLA ಅವರು ಕ್ಷೇತ್ರದಲ್ಲಿ ಇರೋದಿಲ್ಲ, ಜೊತೆಗೆ MLA ಅವರು ಪುಟ್ಟಸ್ವಾಮಿ ಗೌಡ್ರ ಅಥವಾ ಶ್ರೀನಿವಾಸ ಗೌಡ್ರ ಅನ್ನೋ ಒಂದು ಪ್ರಶ್ನೆ ಕೂಡ ತುಂಬ ಜನ ಕೇಳ್ತಿರ್ತಕ್ಕಂಥದ್ದು. ಸೊ ಏನು ಹೇಳ್ತೀರಾ ಸರ್? ನೋಡಿ, ಶಾಸಕರು ಅವರು ಇಲ್ಲಿ ಗೆದ್ದಾಗಿಂದನೂ ವಾರಕ್ಕೆ 3-4 ದಿವಸ ಪ್ರತಿ ದಿವಸ ಕ್ಷೇತ್ರದಲ್ಲಿ ಎಲ್ಲ ಕಾರ್ಯವೈಖರಿಗಳಲ್ಲಿ ಅವರು ಭಾಗಿಯಾಗಿದ್ದಾರೆ. ಅದಕ್ಕೆ ಸಾಕಷ್ಟು ನಿದರ್ಶನಗಳಿದ್ದಾವೆ. ನಮ್ಮಲ್ಲಿ ಫೋಟೋಸ್, ವಿಡಿಯೋಸ್ ಇದ್ದಾವೆ. ಯಾವುದೇ ಒಂದು ಪೂಜೆ ಇರ್ಬೋದು, ಸರ್ಕಾರಿ ಕಾರ್ಯಕ್ರಮದ ಒಂದು ವೇದಿಕೆ ಇರ್ಬೋದು, ಮತ್ತು ಯಾವುದೇ ಶಾಲೆ ಕಾರ್ಯಕ್ರಮದ ಇರ್ಬೋದು, ಯಾವುದೇ ಮೀಟಿಂಗ್ಸ್ ಇರ್ಬೋದು, ಇನ್ನೊಂದು ಮತ್ತು ಪ್ರತಿಯೊಬ್ಬೊಂದು ಕಾರ್ಯಕ್ರಮಕ್ಕೂ ಶಾಸಕರೇ ಸಹ ಖುದ್ದಾಗಿ ಹಾಜರಾಗಿ ಎಲ್ಲ ರೀತಿ ಕಾರ್ಯಕ್ರಮಗಳನ್ನು ನಿರರ್ಗಳವಾಗಿ ನಡೆಸ್ಕೊಟ್ಟಿರೋಂಥ ನಿದರ್ಶನಗಳು ನಮ್ಮಲ್ಲಿ ಸಾಕಷ್ಟಿದೆ. ಕಚೇರಿಯಲ್ಲಿ ಎಲ್ಲ ಫೋಟೋಸ್, ವಿಡಿಯೋಸ್ ಇದೆ. ಅಷ್ಟೇ ಹೇಳ್ದಿರೇ ವಾರಕ್ಕೆ 1 ದಿವಸ 2 ದಿವಸ ನಮ್ಮ ಕ್ಷೇತ್ರದ ಡೆವಲಪ್ಮೆಂಟ್ ಬಗ್ಗೆ, ಈಗ ಹೇಳ್ತಾರಲ್ಲ ವಿರೋಧಿಗಳು ಆರೋಪ ಮಾಡ್ತಾರೆ ಕ್ಷೇತ್ರದಲ್ಲಿ ಶಾಸಕರು ಸಿಗಲ್ಲ ಅಂತ. ಈ ಹಿಂದೆ 25 ವರ್ಷ 30 ವರ್ಷ ಆಳ್ವಿಕೆ ಮಾಡಿರೋಂಥ ಶಾಸಕರ ಒಂದು ಇದನ್ನು ತೊಗೊಳ್ಳಿ, ಡೀಟೇಲ್ಸು, ಯಾವತ್ತು ಅವ್ರು ಏನೇನು ಮಾಡಿದ್ದಾರೆ ಅಂತ. ಬಟ್ ನಮ್ಮ ಶಾಸಕರು ಪ್ರತಿನಿತ್ಯ ಯಾವತ್ತು ಬಂದಿದ್ದಾರೆ ಅನ್ನೋದು ನಾವು ಡೀಟೇಲ್ಸ್ ಕೊಡ್ತೀವಿ. ಬೇಕಂದರೆ ತಮ್ಮ ಮಾಧ್ಯಮದ ಮುಖಾಂತರ ನಾವು ಕೊಡ್ತೀವಿ. ಸೊ ಅಷ್ಟೇ ಅಲ್ದಿರೇ ಯಾವತ್ತು ಕ್ಷೇತ್ರದಲ್ಲಿ ಶಾಸಕರು ಇರೋದಿಲ್ಲ ಅವತ್ತು ಯಾರೋ ಒಬ್ಬರು ಮಿನಿಸ್ಟ್ರನ್ನ ಭೇಟಿಯಾಗಿರ್ತಾರೆ, ಇಲ್ಲ ಸೆಕ್ರೆಟರಿಯೇಟ್ ಭೇಟಿಯಾಗಿರ್ತಾರೆ, ಇಲ್ಲ ಅಂದರೆ ಒಂದು FD ಫೈನಾನ್ಸ್ ಇಲಾಖೆಯಲ್ಲಿ ಯಾವ ರೀತಿ ಹಣ ಬಿಡುಗಡೆ ಮಾಡಬೇಕು, ಅದು ಎಲ್ಲಿ ಫೈಲ್ಸ್ ಇದ್ದಾವೆ, ಫೈಲ್ಗಳೆಲ್ಲ ಎಲ್ಲಿ ಸ್ಟೆಕ್ ಆಗಿರುತ್ತೆ, ಯಾವ ಟೇಬಲ್ ಟು ಟೇಬಲ್ ಮೂವ್ಮೆಂಟ್ ಮಾಡಿಸಿ ಶಾಸಕರೇ ಖುದ್ದಾಗಿ ನಿಂತು ಆ ಒಂದು ಕಾರ್ಯಕ್ರಮನ ಮಾಡಿರೋದಕ್ಕೆ ಇವತ್ತು ಅಭಿವೃದ್ಧಿ ಅವರ ಹೆಸರು ಹೇಳ್ತಾ ಇದೆ. ಯಾವುದೇ ಹಳ್ಳಿನಲ್ಲಿ ಪ್ರತಿ ಹಳ್ಳಿನಲ್ಲೂ ಒಂದು ಕೆಲಸಗಳು ಅಭಿವೃದ್ಧಿ ಕಾರ್ಯಕ್ರಮ ನಡೆದಿದೆ. ಅದಕ್ಕೆ ನೀವು ಬೇಕಾದ್ರೆ ಮಾಧ್ಯಮದಲ್ಲೂ ದಯವಿಟ್ಟು ಪ್ರತಿ ಹಳ್ಳಿನಲ್ಲಿ ನಮ್ಮ ಮುಖಂಡರು ಇಲ್ಲ ಸಾರ್ವಜನಿಕರು ಮತದಾರರ ತಾವು ಭೇಟಿ ಮಾಡಿ ಅವ್ರನ್ನ ಸಂದರ್ಶನ ಮಾಡಿದಾಗ ಆ ಮಾಹಿತಿ ಸಿಗುತ್ತೆ, ತಾವು ನೋಡ್ಬೋದು. ಅಷ್ಟೇ ಅಲ್ಲದೆ ಗ್ರಾಂಟ್ಸ್ ಎಷ್ಟು ಬಂದಿದೆ ಅಂತೇಳಿ ನಮ್ಮಲ್ಲಿ ಮಾಹಿತಿ ಇದೆ. ಇಷ್ಟೊತ್ತಿಗೆ ಈಗಾಗಲೇ 650-700 ಕೋಟಿ ಗ್ರಾಂಟ್ಸ್ ನಮ್ಮ ಶಾಸಕರಿಂದ ಅಭಿವೃದ್ಧಿ ಆಗಿದೆ. ಅಷ್ಟೆಲ್ಲ ಆಗಿರೋದಕ್ಕೆ ನಮ್ಮ ಅಧಿಕಾರಿಗಳ ಹತ್ರ ಮಾಹಿತಿ ಇದೆ, ನಮ್ಮಲ್ಲಿ ಮಾಹಿತಿ ಇದೆ. ಪೂಜೆಗಳು ಮಾಡಿದ್ದೀವಿ, ಬಿಲ್ಗಳೆಲ್ಲ ಆಗಿದೆ, ಯಾವುದೇ ಕಳಪೆ ಕಾಮಗಾರಿ ಆಗಿಲ್ಲ. ವಿರೋಧಿಗಳಿಗೆ ಮೊಸರು ಕಲ್ಲು ಹುಡುಕ್ದಂಗೆ ಯಾವುದೂ ಸಿಗದಿಲ್ಲ ಅಂದರೆ ಅವರು ಈ ಥರದ್ದೆಲ್ಲ ಹುಡುಕಿ ಶಾಸಕರ ಬಗ್ಗೆ ಹೇಳೋಕ್ಕೆ ಹೋಗ್ತಾರೆ. ಅವ್ರಿಗೆ ನಾಚಿಕೆಗೇಡು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತ ಅಂದರೆ ನಮ್ಮ ಶಾಸಕರ ಒಂದು ಏನು ಇದನ್ನು ಗೌರವನ ಯಾರಿಗೋ ಇದು GPA ಬರ್ಕೊಟ್ಟವ್ರೆ, ಆ ಥರ ಮಾಡವ್ರೆ, ಈ ಥರ ಮಾಡವ್ರೆ ಅಂತ ಹೇಳ್ತಾರೆ. ಯಾವತ್ತೂ ಶಾಸಕರ ಒಂದು ಗೌರವಕ್ಕೆ ಧಕ್ಕೆ ತರೋಂಥ ಕೆಲಸಗಳು ಇದುವರೆಗೂ ನಡೆದಿಲ್ಲ, ನಡೆಯೋದು ಇಲ್ಲ. ಏನೇ ಒಂದು ಮಾಹಿತಿ ಏನೇ ಒಂದಿತ್ತು ಅಂದರೆ ಶಾಸಕರ ಆದೇಶ, ಅವರ ಮಾಹಿತಿ ಮುಖಾಂತರನೇ ಎಲ್ಲ ಕೆಲಸ ಕಾರ್ಯಗಳಿಗೂ ಕಾರ್ಯಗತ
ಆಗಿರುತ್ತೆ ಇಲ್ಲಿ. ನಾವು 24x7 ಇಲ್ಲಿ ಗೃಹ ಕಚೇರಿಯಲ್ಲಿ ದೊರಕೋದು ವಿರೋಧಿಗಳಿಗೆ ಅದು ಒಂಥರ ಕಣ್ ಕುಗ್ತಾ ಇದೆ. ಯಾಕೆಂದರೆ ಅವ್ರ ಕಾಲದಲ್ಲಿ ಯಾರು ನೋಡ್ಕೊಳ್ಳಿಲ್ಲ, ಯಾರೋ ಒಬ್ರಿಗೆ ಹೇಳ್ತಿದ್ರು, ಅವ್ರ ಮನೆ ಬಾಗಿಲಿಗೆ ಅವ್ರು ಯಾರೋ ಕಾರ್ಯಕರ್ತರು ಲೀಡ್ರು ಕೆಲಸಗಳಿಗೆ ಹೋಗಬೇಕಾಯಿತು, ಸಿಕ್ಕರು ಇಲ್ಲಾಂದ್ರಿಲ್ಲ. ಆದರೆ ನಮ್ಮ ಗೃಹ ಕಚೇರಿ, ಶಾಸಕರ ಗೃಹ ಕಚೇರಿ 24 ಅವರು ತೆರೆದಿರುತ್ತೆ. ಉದಾಹರಣೆ ಎಲ್ಲ ಕಾರ್ಯಕರ್ತರು ಕ್ಷೇತ್ರದಲ್ಲಿ ಮತದಾರರು ಯಾರೊಬ್ಬರು ಕಾಲ್ ಮಾಡೋದು ಸಹ ನಾವು ಸ್ಪಂದಿಸ್ತಾ ಇದ್ದೀವಿ. ಸಣ್ಣ ಪುಟ್ಟ ಎಲ್ಲ ವಿಚಾರಕ್ಕೂ ಶಾಸಕರೇ ಫೋನ್ ಅಟೆಂಡ್ ಮಾಡಿ ಸ್ಪಂದಿಸೋಕ್ಕಾಗಲ್ಲ, ನಿಮಗೆಲ್ಲ ಗೊತ್ತಿರೋವಂಥದ್ದು. ನಾನು ಮಾಧ್ಯಮದ ಮುಖಾಂತರ ಈ ರೀತಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಏನೇ ವಿಚಾರಗಳಲ್ಲಿ ಶಾಸಕರ ಹತ್ರ ಮಾಡೋಂಥ ಕಾರ್ಯಗಳಿಗೆ ಶಾಸಕರಿಗೂ ಹೋಗುತ್ತೆ, ನಮಗೆ ಬರೋಂಥ ಕಾರ್ಯಗಳಿಗೆ ನಮಗೆ ಬರುತ್ತೆ. ಶಾಸಕರ ಆದೇಶದ ಮೇರೆಗೆ ನಾವೆಲ್ಲ ಕಾರ್ಯಕರ್ತಗಳಿಗೂ ಸ್ಪಂದಿಸಿ ಅವರೆಲ್ಲ ಕೆಲಸ ಕಾರ್ಯಗಳನ್ನ ಅವ್ರಿಗೆ ಸಣ್ಣ ಪುಟ್ಟದ್ದು ಏನೇ ಇರಲಿ, ವೈಯಕ್ತಿಕವಾಗಿರ್ಬೋದು, ಸಾಮೂಹಿಕ ಇರ್ಬೋದು, ಗ್ರಾಮದ ಇರ್ಬೋದು, ಸರ್ಕಾರಿ ಕೆಲಸದ ಇರ್ಬೋದು, ಎಲ್ಲ ಡೀಟೇಲ್ಸ್ನ ತೊಗೊಳ್ತೀವಿ. ಯಾವುದೋ ಒಂದು ಲೈಟ್ ಇರೋದಿಲ್ಲ, ನಲ್ಲಿ ಇರೋದಿಲ್ಲ, ಗ್ರಾಮ ಪಂಚಾಯತಿ ಬಾಡಿ ಇಲ್ಲ, ಎಲೆಕ್ಷನ್ ಆಗಿಲ್ಲ, ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಆಗಿಲ್ಲ, ತಾಲೂಕ್ ಪಂಚಾಯತಿ ಎಲೆಕ್ಷನ್ ಆಗಿಲ್ಲ, ಇರೋದು ಏಕೈಕ MLA ಅವ್ರು ಮಾತ್ರ ಇರ್ತಾರೆ. ಎಲ್ಲ ಕೆಲಸ ಕಾರ್ಯಗಳಿಗೂ MLA ಅವ್ರ ಕಚೇರಿಗೆ ಹುಡುಕೊಂಬರೋದು ಸಹಜವಾಗಿರುತ್ತೆ. ಅಧಿಕಾರಿಗಳ ಹತ್ರ ಹೋಗೋದಕ್ಕೆ ಗೊತ್ತಿರೋದಿಲ್ಲ ಅವ್ರಿಗೆ. ಶಾಸಕರ ಕಚೇರಿಗೆ ಹೋದರೆ ನಂಬಿಕೆ ವಿಶ್ವಾಸ ಇಟ್ಟು ಶಾಸಕರ ಕಚೇರಿಗೆ ಹೋದರೆ ಕೆಲಸ ಆಗುತ್ತೆ ಅಂತೇಳಿ ನಮ್ಮ ಗೃಹ ಕಚೇರಿಗೆ ಬರ್ತಾರೆ. ಸೊ ಅದಕ್ಕೆ ವಿರೋಧಿಗಳಿಗೆ ಏನು ಹೇಳ್ತಾರೆ, ಶಾಸಕರ ಇದನ್ನು ದುರ್ಬಳಕೆ ಮಾಡ್ತಾರೆ, GPA ಕೊಟ್ಟಿದ್ದಾರೆ. ಎಲ್ಲೂ ಆ ಥರದ್ದು ನಡೆದಿಲ್ಲ. ಯಾವುದೇ ನಿದರ್ಶನ ಇದ್ದರೆ ತೊಗೊಂಡು ಬನ್ನಿ. ನಾವೇನಾದರೂ ಹೊರಗಡೆ ಫೀಲ್ಡ್ಗೆ ಹೋದರೆ ಜನಗಳು ನಾವಿಲ್ಲಿ ಮಾಡಿಕೊಟ್ಟಿರ್ತಿರೋಲ್ಲ, ಆ ಕೆಲಸ ಕಾರ್ಯಗಳಿಗೆ ಪ್ರೀತಿ ವಿಶ್ವಾಸ ತೋರಿ ನಮ್ಮನ್ನು ಒಳ್ಳೆ ಮಟ್ಟದಲ್ಲಿ ಮಾತಾಡಿಸಿ ಆ ಮಟ್ಟದಲ್ಲಿ ನಮ್ಮನ್ನು ನೋಡ್ತಾರೆ. ಆ ಪ್ರೀತಿ, ಆ ವಿಶ್ವಾಸನ ವಿರೋಧಿಗಳಿಗೆ ಸಹಿಸ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಈ ರೀತಿ ಹೇಳ್ತಾ ಇದ್ದಾರೆ. ನಾವು ಅದನ್ನು ಒಪ್ಪೋದಿಲ್ಲ. ಶಾಸಕರ ಆದೇಶ, ಅವರ ಮಾರ್ಗದರ್ಶನ ಮತ್ತು ಪ್ರತಿಯೊಂದೂ ಮಾಹಿತಿನೂ ಶಾಸಕರಿಗೆ ಕೊಟ್ಟು ಅವ್ರ ಆದೇಶದ ಮೇಲೆ ಏನು ಹೇಳ್ತೀವಿ ಅದ್ರ ಮುಖಾಂತರ ನಾವು ಗೃಹ ಕಚೇರಿ ಎಲ್ಲರೂ ಸಹ ಆಪ್ತ ಸಹಾಯಕರು ಇರ್ಬೋದು, ನಾನಿರ್ಬೋದು, ನಮ್ಮ ಕಚೇರಿಯ ಎಲ್ಲ ಸಿಬ್ಬಂದಿಗಳಿರ್ಬೋದು, ಏನೇ ಒಂದು ಕೆಲಸ ಕಾರ್ಯಗಳು ಮಾಡ್ತಾರೆ ಅಂದರೆ ಅದು ಶಾಸಕರ ಆದೇಶ. ಪ್ರತಿನಿತ್ಯನೂ ಸಹ ಮಾಹಿತಿ ತೊಗೊಳ್ತಾರೆ. ಮಾರ್ನಿಂಗ್ ಬೆಳಗ್ಗೆ ಫೋನ್ ಮಾಡಿದ್ರೆ ಒಂದು ಅರ್ಧ ಮುಕ್ಕಾಲು ಗಂಟೆ ಕ್ಷೇತ್ರದ ಮಾಹಿತಿ ತೊಗೊಳ್ತಾರೆ. ಇವತ್ತು ಏನು ಮಾಡಬೇಕು, ನಾಳೆ ಏನು ಮಾಡಬೇಕು, ಸಂಜೆ ಆದಮೇಲೆ ಕಾಲ್ ಮಾಡ್ತಾರೆ, ಇವತ್ತು ಎಷ್ಟೆಲ್ಲ ಆಯಿತು ಅಂತೇಳಿ. ಎಷ್ಟೇ ಒತ್ತಡ ಇದ್ದರೂ ಶಾಸಕರಿಗೆ ಕ್ಷೇತ್ರದ ಮಾಹಿತಿ ಪಿನ್ ಟು ಪಿನ್ ಪ್ರತಿನಿತ್ಯನೂ ಮಾಹಿತಿ ತೊಗೊಳ್ತಾ ಇರ್ತಾರೆ. ನಮ್ಮಿಂದ ತೊಗೊಳ್ತಾರೆ, ಲೀಡ್ರಿಂದ ತೊಗೊಳ್ತಾರೆ, ನಮ್ಮ ಆಪ್ತ ಕಾರ್ಯದರ್ಶಿಯಿಂದ ತೊಗೊಳ್ತಾರೆ, ಅಧಿಕಾರಿಗಳು ಸಹ ಮಾಹಿತಿ ಕೊಡ್ತಾ ಇರ್ತಾರೆ. ಸೊ ಹಂಗಾಗಿ ಕ್ಷೇತ್ರದ ಎಲ್ಲ ಅಭಿವೃದ್ಧಿಗೂ, ಸರ್ವತೋಮುಖ ಅಭಿವೃದ್ಧಿಗೆ ಶಾಸಕರು ಸ್ಪಂದಿಸ್ತಾ ಇರ್ತಾರೆ. ಪ್ರತಿನಿತ್ಯನೂ ಪ್ರತಿ ಕ್ಷಣವೂ ಶಾಸಕರು ರಾತ್ರಿ 10 ಗಂಟೆ ಆಗಲಿ 12 ಗಂಟೆ ಆಗಲಿ ಮಾಹಿತಿ ತೊಗೊಳ್ದಿರೇ ಅವರು ಯಾವತ್ತೂ ಮಲಗೋದಿಲ್ಲ. ನನಗೆ ಗೊತ್ತು ಅವರ ಕಾರ್ಯಚಟುವಟಿಕೆಗಳು, ಅವರ ಎಷ್ಟು ಇದು ಮಾಡ್ತಾರೆ, ಕ್ಷೇತ್ರದ ಎಷ್ಟು ಇದನ್ನು ಇಟ್ಕೊಂಡಿದ್ದಾರೆ ಅಂತ ಹೇಳಿ ನನಗೆ ಸಂಪೂರ್ಣ ಮಾಹಿತಿ ಇದೆ. ಅವರ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ತುಂಬಾ ಮಾನ್ಯತೆ ಇದನ್ನು ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಯಾವೊಬ್ಬ ಸಣ್ಣ ಅಧಿಕಾರಿಗೆ ತೊಂದರೆ ಆಯಿತು ಅಂದ್ರೂ ಅದ್ರ ಬಗ್ಗೆನೂ ಏನಾಯಿತು, ಯಾಕಾಯಿತು ಅಂತೇಳಿ ಅವ್ರನ್ನ ಸರಿಪಡಿಸ್ತಾರೆ. ಮೇಲಧಿಕಾರಿಗಳಿಗೆ DC ಸಾಹೇಬ್ರ ತನಕನೂ ಇಲ್ಲಿನ ಕ್ಷೇತ್ರದ ಏನು ಸಣ್ಣ ಪುಟ್ಟ ಇದಾಯಿತು ಅಂದ್ರೂ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಆದರೂ ತಂದು ಅದನ್ನು ಸರಿ ಮಾಡಿಸೋವಂಥ ಒಂದು ಕಟ್ಟುನಿಟ್ಟಾದ ಒಂದು ಇದನ್ನು ನಡ್ಕೊಂಡು ಹೋಗ್ತಾ ಇದೆ. ಇಷ್ಟೆಲ್ಲ ಡೇ ಆ್ಯಂಡ್ ನೈಟು ನಿಮ್ಮ ಸಿಬ್ಬಂದಿ ಇರ್ಬೋದು ಮತ್ತು MLA ಅವರು ಶ್ರಮಿಸ್ತಾ ಇದ್ದಾರೆ. ನನಗೆ ಅನಿಸಿದೆ ಅಂದರೆ ಇಲ್ಲಿ ಸಾಕಷ್ಟು ಸಿಬ್ಬಂದಿ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಎಲ್ಲರೂ MLA ಅವರು ವಿಚಾರವಾಗಿ ಸಾಕಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದಾರೆ. ಒಂದು ಮಾಹಿತಿ ಪ್ರಕಾರ ಒಬ್ಬ ಮಿನಿಸ್ಟ್ರು ಒಂದು ಆಫೀಸಲ್ಲಿ ಯಾವ ಥರ ಸಿಬ್ಬಂದಿ ಇರಬೇಕು ಅಷ್ಟು ಸಿಬ್ಬಂದಿ ಇಲ್ಲಿ ನಾನು ನೋಡ್ತಾ ಇದ್ದೀನಿ. ಸೊ ಎಷ್ಟು ಜನ ಸಿಬ್ಬಂದಿ ಕೆಲಸ ಮಾಡ್ತಾ ಇದ್ದಾರೆ ಸರ್? ತಾವು ಹೇಳ್ದಂಗೆ ನಿಜ, ನಾವು ತಾವು ಗ್ರಹಿಸಿದ್ದೀರಿ ಅನ್ನೋ ನಿಜ ನಾವು ಒಪ್ಕೊಳ್ಳಬೇಕಾದ್ರೆ ನಾವು ಎಲ್ಲೂ ತೋರಿಸ್ಕೊಂಡಿಲ್ಲ, ಶಾಸಕರು ಸಹ ಹೇಳಿಲ್ಲ. ಇವತ್ತು 13ರಿಂದ 14 ಜನ ನಮ್ಮ ಸಿಬ್ಬಂದಿ ಕೆಲಸ ಮಾಡ್ತಾ ಇದ್ದಾರೆ. ಆಂಬುಲೆನ್ಸ್ ಇರ್ಬೋದು, JCP ಇರ್ಬೋದು, ಯಾವುದೇ ಮಾಹಿತಿ ಬಂದರೆ ಇಮ್ಮಿಡಿಯೇಟ್ ರಿಸೆಪ್ಷನಲ್ಲಿ ಒಳ್ಳೆ ಎಜುಕೇಟೆಡ್, ಡಿಗ್ರಿ ಎಜುಕೇಟೆಡ್ ಅಂತ ಇರೋವಂಥವ್ರನ್ನ ಕೂರಿಸಿ ನಾವು ಅವ್ರನ್ನ ಮಾಹಿತಿ ತೊಗೊಳ್ತೀವಿ. ಅವರಿಂದ ತಿರ್ಗಿ ಅಧಿಕಾರಿಗಳಿಗೆ ನೀವೇ ಫೋನ್ ಮಾಡಿದರೆ ಅವ್ರು ಮಾಡಿಸ್ತಾರೆ. ಅಲ್ಲಾಗಿಲ್ಲ ಅಂದರೆ ನನ್ನ ಮಟ್ಟಿಗೆ ಬರುತ್ತೆ, ನಮ್ಮಲ್ಲಾಗಿಲ್ಲ ಅಂದರೆ ನಮ್ಮ ಆಪ್ತ ಕಾರ್ಯದರ್ಶಿ ಅವ್ರ ಲೆವೆಲ್ಗೆ ಹೋಗುತ್ತೆ, ಅಲ್ಲಾಗಿಲ್ಲ ಅಂದರೆ ಶಾಸಕರ ಲೆವೆಲ್ಗೆ ಹೋಗುತ್ತೆ. ಈ ಒಂದು 4-5 ಸ್ಟೆಪ್ಪಲ್ಲಿ ನಮ್ಮ ಕಾರ್ಯವೈಖರಿ ನಡೀತಾ ಇರುತ್ತೆ. ಸೊ ಹಂಗಾಗಿ ಎಲ್ಲೂ ಸಹ ಶಾಸಕರ ಕಚೇರಿಗೆ ಹೋಗಿ ನಮ್ಗೆ ಕೆಲಸ ಆಗಿಲ್ಲ, ನಮ್ಗೆ ಅದಾಗಿಲ್ಲ ಅಂತ ಹೇಳಿ ಮಾಹಿತಿ ಬರ್ತಾ ಇಲ್ಲ. ನಮ್ಮ ತ್ಯಾಗರಾಜ್ ಸರ್ ಹೇಳ್ದಂಗೆ ನಮ್ಮ ಗೃಹ ಕಚೇರಿನಲ್ಲಿ ಸಾಕಷ್ಟು ಸಿಬ್ಬಂದಿಗಳು ಇಟ್ಕೊಂಡು ಇಲ್ಲಿ ವೆಹಿಕಲ್ಸ್ ಅಷ್ಟೆಲ್ಲ, ಆಂಬುಲೆನ್ಸ್ 2 ಇರ್ಬೋದು, ಕಾರ್ 2 ಇರ್ಬೋದು, ಇಲ್ಲೇನಾದರೂ ವ್ಯವಸ್ಥೆ ಬೇಕು ಅಂದರೆ ಇಮ್ಮಿಡಿಯೇಟ್ ಅಲರ್ಟ್ ಆಗಿ ನಮ್ಮೆಲ್ಲ ಸಿಬ್ಬಂದಿಗಳು ಸಹ ಒಂದು ಯಾವುದೇ ಒಂದು ಆಕ್ಸಿಡೆಂಟ್ ಆಗಲಿ, ಇಲ್ಲ ಏನು ಕಚೇರಿನಲ್ಲಿ ಯಾವ ಕೆಲಸ ಆಗಿಲ್ಲ ಅಂದರೆ ಇಲ್ಲಿಂದನೇ ನಮ್ಮ ಸಿಬ್ಬಂದಿ ಜೊತೆಲಿ ಹೋಗಿ ಅವ್ರ ಕೆಲಸ ಕಾರ್ಯಗಳನ್ನ, ರೈತರುಗಳನ್ನ ಯಾರು ಗೊತ್ತಿಲ್ಲ ಅನ್ಎಜುಕೇಟೆಡ್ ಅಂದರೆ ಅವ್ರು ಖುದ್ದಾಗ ಅವ್ರನ್ನ ಜೊತೆಲಿ ಕರ್ಕೊಂಡೋಗಿ ನಮ್ಮ ಅಧಿಕಾರಿಗಳ ಹತ್ರ ಕೆಲಸ ಮಾಡಿಸ್ಕೊಟ್ಟಿರೋಂಥ ನಿದರ್ಶನಗಳು ನಮ್ಮ ಹತ್ರ ಇದ್ದಾವೆ. ಅಥವಾ ಬೇಕು ಅಂದರೆ ನಾವು ಅಂಥ ಕಾರ್ಯ ಪಡ್ಕೊಂಡಿರೋಂಥವ್ರಿಗೆ ನಾವು ಕೊಡ್ತೀವಿ, ಬೇಕಾದ್ರೆ ಅವ್ರ ಹತ್ರ ತಾವು ಭೇಟಿಯಾಗಿ ಮಾತಾಡಿಸ್ಬೋದು. ಮಿನಿಸ್ಟರ್ ಕಚೇರಿಯಲ್ಲಿ ನಡೆಯೋಕ್ಕಿಂತ ಇನ್ನೂ ಹೆಚ್ಚಿನದಾಗಿ ನಡೀತಾ ಇದೆ ಅಂತ ಹೇಳಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಆ ಒಂದು ಪಡ್ಕೊಂಡಿರೋಂಥ ಜನ ನಾವು ಫೀಲ್ಡ್ಗೆ ಹೋದಾಗ ಅವ್ರು ಕೊಡೋಂಥ ಪ್ರೀತಿ ವಿಶ್ವಾಸ ಇದನ್ನು ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ನಮ್ಮ ತಾಲೂಕಿನ ಜನತೆಗೆ, ಮತದಾರರಿಗೆ, ಎಲ್ಲ ಸಾರ್ವಜನಿಕರು ಸಹ ನಾವು ನಮ್ಮ ಗೃಹ ಕಚೇರಿಯಿಂದ ನಮ್ಮ ಶಾಸಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಕಳಿಸ್ತೀವಿ. ಇದೇ ರೀತಿ ಪ್ರೀತಿ ವಿಶ್ವಾಸ ಇನ್ನೂ ಇರಬೇಕು. ನಿಮ್ಮ ಏನೇ ಕೆಲಸ ಕಾರ್ಯಗಳಿರಲಿ, ಪಬ್ಲಿಕಲ್ಲಿ ಏನೇ ಇದಾಗಬೇಕು ನಾವು ಮಾಡಿಕೊಡ್ತೀವಿ. ಕ್ಷೇತ್ರದ ರೈತರುಗಳಿಗೆ ಏನು ಬೇಕು, ಏನು ಆಗಬೇಕು ಅದನ್ನೆಲ್ಲ ನಾವು ಸವಲತ್ತುಗಳು ಕೊಡೋದ್ರ
ಮುಖಾಂತರ ಇರ್ಬೋದು, ಟಿ ಸಿಗಳು ಹಾಕ್ಸೋದ್ರ ಮುಖಾಂತರ ಇರ್ಬೋದು, KEB ವ್ಯವಸ್ಥೆ ಇರ್ಬೋದು, ರಸ್ತೆ ಇರ್ಬೋದು, ಚರಂಡಿಗಳಿರ್ಬೋದು, ಮೂಲಭೂತ ಸೌಕರ್ಯದಲ್ಲಿ ಈಗಾಗಲೇ ಒಂದು 50% 60% ಆಗಲೇ ಕೊಟ್ಟಿದ್ದಾರೆ. ಅದನ್ನು ಸಂಪೂರ್ಣ ಫಿಲ್ ಮಾಡಬೇಕು ಇನ್ನು 2 ಇಯರ್ಸಲ್ಲಿ. ಅದನ್ನು ಅಷ್ಟೇ ಅಲ್ದಿರೇ ನಮ್ಮ ನಗರಸಭೆ ಏನು ವ್ಯಾಪ್ತಿನಲ್ಲಿದೆ ಒಂದು ಒಳ್ಳೆ UGD ಮಾಡಿ ಇದೊಂದು ನಾವು ಒಂದು ಅದ್ಭುತವಾದ ಒಂದು ಇದನ್ನು ಕೊಡಬೇಕು. ನಾವು ನಮ್ಮ ನಗರಸಭೆ ಎಲ್ಲ ಜನತೆಗೂ UGD ಮಾಡೋದ್ರ ಮುಖಾಂತರ ಆಗುವಂಥ ಅವ್ಯವಸ್ಥೆ, ಮಳೆ ಬಿದ್ದರೆ ಎಷ್ಟು ಅನಾಹುತಗಳಾಗ್ತದೆ ಅದೆಲ್ಲ ಅವ್ಯವಸ್ಥೆನ ಹೋಗಲಾಡಿಸ್ಬೇಕು. ಈಗಾಗಲೇ ಹಳ್ಳಿಪುರನ ಇತಿಹಾಸ ರಚನೆ ಮಾಡಿದ್ದಾರೆ, ಪಟ್ಟಣ ಪಂಚಾಯಿತಿ ಮಾಡಿ ಅಲ್ಲಿನ ಜನಸಂಖ್ಯೆ ಆಧಾರಿತ ಮೇಲೆ ನಮ್ಮ ಶಾಸಕರು ಮುಖ್ಯಮಂತ್ರಿ ಹತ್ರ ಖುದ್ದಾಗಿ ಕೂತಿ ಅಷ್ಟೆಲ್ಲ ವ್ಯವಸ್ಥೆ ಮಾಡಿಸಿ ಅದಕ್ಕೆ ಈಗಾಗಲೇ ಗ್ರ್ಯಾಂಟ್ಸ್ ತರಬೇಕು ಅಂತ ಹೇಳಿ ಅವರು ಓಡಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನದಾಗಿ ಹೈವೇನ ಡಬಲ್ ಒಂದು ರಸ್ತೆ ಮಾಡಬೇಕು, ಒಳ್ಳೆ ಇಂಡಸ್ಟ್ರಿಯಲ್ ತಂದು ನಮ್ಮ ಕ್ಷೇತ್ರದ ಜನತೆಗೆ ಒಂದು ಉದ್ಯೋಗ ಕಲ್ಪಿಸಿಕೊಟ್ಟು ಎಲ್ಲ ಆರ್ಥಿಕವಾಗಿ ಎಲ್ಲ ಸಬಲರಾಗಬೇಕು ಅಂತೇಳಿ ನಮ್ಮ ಶಾಸಕರು ಅಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ. ಸಂಪೂರ್ಣ ಹೇಳೋದಾದರೆ ಕ್ಷೇತ್ರದ ಇತಿಹಾಸದಲ್ಲಿ ಯಾವ ಅಕ್ಕಪಕ್ಕದಲ್ಲಿ ಎಲ್ಲೂ ತಾಲೂಕಲ್ಲಿ ಕೆಲಸ ಆಗದಿಲ್ಲ, ಅಷ್ಟೆಲ್ಲ ಆಗಿದೆ. ಇನ್ನೂ ಹೆಚ್ಚಿನದಾಗಿ ಮಾಡಿ ಕ್ಷೇತ್ರನ ಒಂದು ಉನ್ನತ ಮಟ್ಟಕ್ಕೆ ತೊಗೊಂಡೋಗಬೇಕು ಈ ಟರ್ಮಲ್ಲಿ ಅನ್ನೋದು ಅವರ ಒಂದು ಅಭಿಲಾಷೆ ಇದೆ. ಆ ಗುರಿನ ರೀಚ್ ಮಾಡ್ತಾರೆ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ವೀಕ್ಷಕರೇ, ಈಗ ನಾನು ಆಂಬುಲೆನ್ಸ್ ಡ್ರೈವರ್ ಅಂದರೆ KHP ಫೌಂಡೇಶನ್ ವತಿಯಿಂದ ಫ್ರೀ ಆಂಬುಲೆನ್ಸ್ ಸರ್ವಿಸ್ ಕೂಡ MLA ಅವರು ಮಾಡಿಕೊಡ್ತಿರ್ತಕ್ಕಂಥದ್ದು. ಮುಖ್ಯವಾಗಿ ಇಲ್ಲಿ ಆಂಬುಲೆನ್ಸ್ ಡ್ರೈವರ್ಸು ಯಾವ ಥರ ಡೆಡಿಕೇಟ್ ಮಾಡಿ ಈ ಒಂದು ಆಂಬುಲೆನ್ಸ್ ಡ್ರೈವಿಂಗ್ ಮಾಡ್ತಿದ್ದಾರೆ ಅನ್ನೋದು ಕೂಡ ನಿಮಗೆ ಲೈವ್ ರಿಪೋರ್ಟ್ನ ಕೊಡ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ನಮಸ್ತೆ ಸರ್. ಮೊದಲನೇದಾಗಿ MLA ಅವರು ಈ ಒಂದು ಫ್ರೀ ಆಂಬುಲೆನ್ಸ್ ಸರ್ವಿಸ್ ಕೊಡ್ತಾ ಇರೋದು ಎಷ್ಟು ಜನಕ್ಕೆ ಯೂಸ್ ಆಗ್ತಾ ಇದೆ ಒಂದು, ಆಮೇಲೆ ನೀವು ಯಾವ ಥರ ಡ್ರೈವಿಂಗ್ ಶಿಫ್ಟಿಂಗ್ಸ್ ತೊಗೊಂಡು ಡೈಲಿ ಕೆಲಸ ಮಾಡ್ತೀರಂತ? ಸರ್, ಮೊದಲನೇದಾಗಿ ಆಂಬುಲೆನ್ಸು ನಮ್ಮ ಗೌರಿಬಿದನೂರು ತಾಲೂಕಲ್ಲಿ ಎಲ್ಲಿಂದ ಆದರೂ ಸರಿ, ಯಾವುದೇ ಹಳ್ಳಿಯಿಂದ ಆದರೂ ಸರಿ, ಅವ್ರು ಯಾವುದೇ ಪಕ್ಷಕ್ಕೆ ಸೇರಿರಲಿ, ಯಾವುದೇ ಇದಾಗಿರಲಿ, ಎಲ್ಲರಿಗೂ 100% ವ್ಯವಸ್ಥೆ ಮಾಡಿಕೊಡ್ತೀವಿ. ಶಿಫ್ಟ್ ವೈಸ್ ಅಂತ ಹೋದರೆ 24 hours ಇರುತ್ತೆ. ನಮ್ಮ ಡ್ರೈವರ್ಸ್ ಇರ್ತೀವಿ, ಸ್ಟಾಫ್ ಇರ್ತಾರೆ. ಯಾರಿಗಾನ ಒಬ್ರಿಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದ್ರೆ ಅವ್ರಿಗೇನು ಬೇಕು ಅದನ್ನು ವ್ಯವಸ್ಥೆ ಮಾಡಿಕೊಡ್ತೀವಿ. ಅಂದರೆ ಮುಖ್ಯವಾಗಿ ಈ ಒಂದು ಆಂಬುಲೆನ್ಸ್ ಸರ್ವಿಸು ನೀವು ಹೇಳ್ದಂಗೆ ಎಲ್ಲ ಹಳ್ಳಿಗಳ ಕಡೆಯಿಂದನೇ ಇದಾಗುತ್ತೆ. ಈಗ ಎಷ್ಟು ಆಂಬುಲೆನ್ಸ್ ಸರ್ವಿಸ್ ನಾವು ಇವತ್ತು ಪ್ರೆಸೆಂಟ್ ನಾವು ನಡೀತಾ ಇದೆ ಅಂತ? ನಮ್ಮ ಹತ್ರ ಆನ್ ರಿಪೋರ್ಟ್ ಈಗಾಗಲೇ ಒಂದು 5,000 ಜನದ ಮೇಲೆ ನಾವು ಅವ್ರಿಗೆ ಇದು ವ್ಯವಸ್ಥೆ ಮಾಡಿದ್ದೀವಿ. ಇನ್ನು ಮುಂದೆ ಬರೋ ದಿನಗಳಲ್ಲಿನೂ ನಾವು ಅವ್ರಿಗೆ ಏನೇನು ಬೇಕು ಯಾವಾಗಾದರೂ ಫೋನ್ ಮಾಡಲಿ 24 hours. ನಮ್ಮ ಗೌರಿಬಿದನೂರು ತಾಲೂಕಿನವ್ರಾಗಿದ್ದರೆ 100% ಅವ್ರಿಗೆ ವ್ಯವಸ್ಥೆ ಮಾಡಿಕೊಡ್ತೀವಿ. ಸರ್, ನೀವು ಈ ಒಂದು ಆಂಬುಲೆನ್ಸ್ನ ನೀವು ನೋಡ್ಕೋತಿರೋದಾ? ದಿನಕ್ಕೆ ಎಷ್ಟು ಶಿಫ್ಟ್ ನೀವು ಹೊಡಿತಾ ಇದ್ದೀರಾ ಆಂಬುಲೆನ್ಸು? ಎರಡು ಟ್ರಿಪ್ ಹೊಡಿತೀವಿ. ಬೆಂಗಳೂರು ಚಿಕ್ಕಬಳ್ಳಾಪುರ. ಲೀಡರ್ಗಳು ಫೋನ್ ಮಾಡಿದ್ರೆ ನಮಗೆ ಆಫೀಸಿಂದ ಮೆಸೇಜ್ ಬಂದಾಗ ಮುಖ್ಯವಾಗಿ MLA ಅವರು ನಿಮ್ಗೆ ಯಾವ ಥರ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಹೆಂಗೆ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ? ನಮ್ಮದು ಒಂದು ಮಾಮೂಲಿ ಸರ್ವಿಸ್ ಇದ್ದೇ ಇದೆಯಲ್ಲ ಸರ್, 24/7. ಯಾವಾಗಾದರೂ ಟೈಮ್ ಫೋನ್ ಮಾಡ್ಬೋದು, ಆ ಟೈಮಲ್ಲಿ ನಾವು ಹೋಯ್ತಾ ಇರ್ಬೇಕು. ಡ್ರೈವರ್ ಇಲ್ಲ ಅನ್ನೋಂಗಿಲ್ಲ, ಹೋಯ್ತಾ ಇರಬೇಕು. ಮುಖ್ಯವಾಗಿ ಈಗ ಮಧ್ಯರಾತ್ರಿಯಲ್ಲೆಲ್ಲ ಬರ್ತದೆ, ಈಗ ನೀವೆಲ್ಲ ಹೊರಗಡೆ ಇದ್ದಾಗ ಯಾವ ಥರ ಯಾವಾಗ ಬ್ಯಾಲೆನ್ಸ್ ಹೆಂಗೆ ಮಾಡ್ಕೋತೀರಾ ಅಂತ? ಬೇರೆ ನಮ್ಮ ಡ್ರೈವರ್ಗಳು ಇರ್ತಾರಲ್ಲ, ನಾವು ಫೋನ್ ಮಾಡಿ ಹೇಳ್ತೀವಿ, ಅವ್ರು ಹೋಯ್ತಾರೆ. ಅವರು ಇಲ್ದಿದ್ದಾಗ ನಾವು ಹೋಯ್ತೀವಿ. ಇದು ವೀಕ್ಷಕರೇ, ಆಂಬುಲೆನ್ಸ್ನ ಒಂದು ವಿಚಾರದಲ್ಲಿ MLA ಪುಟ್ಟಸ್ವಾಮಿ ಗೌಡರು ಇಲ್ಲಿನ ಸಾರ್ವಜನಿಕರಿಗೆ ಸಹಾಯಕವಾಗಿ ಈ ಒಂದು ಅದ್ಭುತವಾದ ಕೆಲಸ ಮಾಡ್ತಿದ್ದಾರೆ. ಏನಪ್ಪ ಅಂತಂದರೆ ಈಗ ಹೆಲ್ತ್ ವಿಚಾರವಾಗಿ MLA ಪುಟ್ಟಸ್ವಾಮಿ ಗೌಡರು ಎಷ್ಟು ಒಂದು ಸಹಾಯಕವಾಗಿ ನಿಂತಿದ್ದನ್ನು ಕೂಡ ಈ ಒಂದು ರಿಪೋರ್ಟಲ್ಲಿ ನೀವು ನೋಡ್ಬೋದಾಗಿದೆ. ಸ್ವಾರಸ್ಯ ನ್ಯೂಸ್, ಇದು ಜನರ ಪ್ರತಿಧ್ವನಿ.